ಆತ್ಮಖ್ಯಾತಿ ಹೀಗೆ ಮಧ್ಯ ಮಧ್ಯದಲ್ಲಿ ವಿಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಭೂತಿ ಹೀಗೆ ಸ್ವಾಧ್ಯಾಯ ನಡೆದಿದೆ. ಮೋಕ್ಷ ಅಧಿಕಾರದ ಎರಡನೇ ಮಂಗಲ ಕಲಶಿದೆ. ಪ್ರಜ್ಞಾಕ್ಷೇತ್ರೀಶಿತೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇಂತಂ ಸಂಧವನ್ವೇ ನಿಪತತಿ ರಹಸಾ ಆತ್ಮಕರ್ಮೋಪಯಶ್ಚ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದರಸ ಧಾಮಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತ ಕುರ್ವತಿ ಭಿನ್ನ ಭಿನ್ನೌ. ಈಗ ಮೋಕ್ಷದ ಕಾರಣವು ಹೇಗಿದೆ ಹಾಗೆ ಹೇಳುತ್ತಾರೆ. ಇಯಂ ಪ್ರಜ್ಞಾಕ್ಷೇತ್ರಿ ಆತ್ಮ ಕರ್ಮೋಭಯಶ್ಚ ಅಂತಹ ಸಂಧಿಬಂಧೆ ನಿಪತತಿ. ವಸ್ತು ಸ್ವರೂಪದಿಂದ ಪ್ರಕಟವಿರುವ ಯಾವ ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನ ಗುಣವು ಅದುವೇ ಚೇಣವಿದೆ. ಏನು ಹೇಳಿದ್ರು ಒಂದಿಷ್ಟ ಅದರಲ್ಲಿ ಲಕ್ಷ್ಯ ಹರಿಸಬೇಕಾದಂಥ ಶಬ್ದ ಅಂತಂದ್ರೆ ವಸ್ತು ಸ್ವರೂಪದಿಂದ ಪ್ರಕಟ ಇದೆ ಅಂಥೇಳಿ ಹೇಳಿದ್ರು. ವಸ್ತು ಪ್ರಕಟ ಇದೆಯೇನ ಜ್ಞಾನ ಪ್ರಕಟ ಇದೆ? ವಸ್ತು ಪ್ರಕಟ ಇದೆಯೋ ಅಥವಾ ಜ್ಞಾನ ಪ್ರಕಟ ಇದೆ? ಶುದ್ಧ ಆತ್ಮನ ಅನುಭವ ರೂಪದಿಂದ ಪರಿಣಮಿಸುವಂಥ ಜ್ಞಾನ ಗುಣ ಪ್ರಕಟ ಇದೆ. ವಸ್ತು ಸ್ವರೂಪದಿಂದ ಅಂಥೇಳಿ ಹೇಳಿದಾರಲ್ಲ, ಅಲ್ಲಿ ಎರಡೂ ಅರ್ಥ ಅನ್ವಯಿಸ್ತವ್ರೆ. ವಸ್ತು ಸ್ವರೂಪದಿಂದನೂ ಪ್ರಕಟ ಇದೆ, ಇದು ಒಂದೇ. ಬರೀ ಶಬ್ದದ ಉಚ್ಚಾರಣೆ ರೀತಿಯೊಳಗೆ ಅರ್ಥ ಪ್ರಕಟ ಆಗ್ತಿದೆ. ಏನು ಹೇಳಿತು? ವಸ್ತು ಸ್ವರೂಪದಿಂದ ಪ್ರಕಟನ ಐತೆ ಯಾವಾಗೂ. ಆ ಪ್ರಕಟವಿರುವಂಥ ವಸ್ತುವನ್ನು ಅರ್ಥಾತ್ ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಂಥ ಸಮರ್ಥತೆಯಿಂದ ಪರಿಣಮಿಸ್ತಾ ಇದೆ ಜ್ಞಾನಗುಣ. ಅದರ ಪರಿಣಮನೂ ಅನಾದಿಯಿಂದ ಇದೆ, ಆದರೆ ಆ ರೂಪದ ಪರಿಣಮನ ಇರಲಿಲ್ಲ. ಯಾವ ರೂಪದ? ಶುದ್ಧ ಆತ್ಮನ ಸ್ವರೂಪವನ್ನು ಅನುಭವ ಮಾಡುವ ಸಾಮರ್ಥ್ಯ ರೂಪದಿಂದ. ಈ ಸಾಮರ್ಥ್ಯ ಇದೆ ಅಲ್ಲ, ಸಾಮರ್ಥ್ಯದೊಳಗ ನಿಜವಾಗಿ ಅಜ್ಞಾನಿ ಇದುವರೆಗೆ ಏನೇನು ಗಳಿಸಿದ ಅಂಥೇಳಿ ಅಭಿಮಾನ ಪಡ್ತಾ ಇದ್ದಾನಲ್ಲ, ಅದೆಲ್ಲ ಅವನ ದೌರ್ಬಲ್ಯ ಇತ್ತು ಅಂಥೇಳಿ ಸಿದ್ಧ ಆಗ್ತದೆ. ಏನೇನು ಮಾಡಿದ್ನು ಅಂಥೇಳಿ ಅಭಿಮಾನ ಪಟ್ಕೊಳ್ತಾ ಇದ್ದಾನಲ್ಲ, ಇದುವರೆಗೆ ಈ ಒಂದೇ ಭಾವದಲ್ಲೇ ಅಲ್ಲ, ಅನಂತ ಕಾಲದಿಂದ ನಾನು ದೀಕ್ಷಾ ತಗೊಂಡೆ, ನಾನು ಸಂಪೂರ್ಣ ಸಂಪತ್ತನ್ನು ಧರ್ಮಕ್ಕೆ ಸಮರ್ಪಣೆ ಮಾಡಿ, ಇದು ಸಾಮರ್ಥ್ಯದ ಮಾತಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ರಾಜಮಲ್ಜಿಯವರ. ಸಾಮರ್ಥ್ಯದ ಮಾತೇನಿದೆ? ಸಾಮರ್ಥ್ಯ ಸಂಜ್ಞಿ ಪಂಚೇಂದ್ರಿಯ ಆದಮೇಲೆ ಇವೆಲ್ಲ ಮಾಡಿದ್ದಲ್ಲ. ದೀಕ್ಷಾ ತಗೊಂಡ, ರಾಜ್ಯ ಮಾಡಿದ, ಭೋಗಿಸಿದ, ಅಧಿಕಾರ ನಡೆಸಿದ, ಅವೆಲ್ಲ ಮಾತು ಬೇಡ. ಆದರೆ ದೀಕ್ಷಾ ತಗೊಳ್ಳೋದ ಧರ್ಮಕ್ಕೆ ಸಂಪೂರ್ಣ ಆಸ್ತಿಯನ್ನು ಸಮರ್ಪಿತ ಮಾಡೋದ. ಈ ಮಾತಿನ ವಿಚಾರ ಮಾಡಿದ್ರೂ ಅದು ಸಂಜ್ಞಿ ಪಂಚೇಂದ್ರಿಯ ಮನುಷ್ಯನ ಮಾಡ್ತಾನಲ್ಲ. ಆದ್ರೆ ಅದು ನಿನ್ನ ಜ್ಞಾನದೊಳಗಿನ ಸಾಮರ್ಥ್ಯದ ನಿಜವಾಗಿ ನೀವು ಉಪಯೋಗ ಮಾಡ್ಕೊಳ್ಳಿ. ನೀ ದುರ್ಬಲನಾಗಿ ಉಳಿದೆ. ಹೇಡಿತನ ಇದೆ ರೀ.
ಯಾವುದು? ನಾ ದಾನ ಕೊಡ್ತೇನೆ, ನಾ ಪೂಜೆ ಮಾಡ್ತೇನೆ, ನಾ ಬಸ್ತಿ ಕಟ್ಟಿಸ್ತೇನೆ, ನಾ ಎಲ್ಲ ತ್ಯಾಗ ಮಾಡ್ತೇನೆ. ಅರೆ ಆತ್ಮನ ಸ್ವಭಾವದೊಳಗ ತ್ಯಾಗ ಮಾಡುವಂಥದ್ದು ಇಲ್ಲವೇ ಇಲ್ಲ. ಯಾಕೆ? ತ್ಯಾಗೋಪಾದಾನ. ಯಾಕೆ? ಗ್ರಹಣನ ಮಾಡಿಲ್ಲ ಅಂದಮೇಲೆ ತ್ಯಾಗ ಮಾಡುವ ಪ್ರಶ್ನೆ ಬರುವುದಿಲ್ಲ. ಇದೆಲ್ಲ ನಪುಂಸಕತೆ ಇದೆ. ನಾ ತ್ಯಾಗ ಮಾಡ್ತೇನೆ ಅನ್ನೋದು, ನಾ ದೀಕ್ಷಾ ತಗೊಳ್ತೇನೆ ಅನ್ನೋದು, ನಾ ವ್ರತ ಪಾಲನೆ ಮಾಡ್ತೇನೆ ಅನ್ನೋದು, ಧರ್ಮದ ಹೆಸರಿನಲ್ಲಿ ಏನೇನು ಮಾಡ್ತೇನೆ ಬರೇ ಅನ್ನೋದಲ್ಲ, ಮಾಡೋದರೆ ಇದೇನಿದೆ? ಜ್ಞಾನದ ಸಾಮರ್ಥ್ಯ ಏನಿತ್ತಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಳಿಲ್ಲ ತನ್ನ ಸುಖದ ಸಲುವಾಗಿ. ದುಃಖದ ಅನಾದಿ ಕಾಲದ ದುಃಖದ ಏನು ಪ್ರವಾಹ ನಡೀತಾ ಇದೆ, ಆ ಪ್ರವಾಹವನ್ನು ತುಂಡರಿಸುವಂತಹ ಸಾಮರ್ಥ್ಯ ಈಗ ಜ್ಞಾನದೊಳಗೆ ಇರುವೆಳೆದೊಳಗ. ಅದೇ ತೋಡರಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಹೇಳಿದರು, ಪುಣ್ಯದಿಂದ ಆಜೀವಿಕೆ ಆವಾಸ, ಆಜೀವಿಕೆ ಆವಾಸ ಇದ್ದ ನಂತರ ಅಲ್ಲಿ ನಿರೋಗಿ ಶರೀರ ಹೇಳಲಿಲ್ಲ. ಹೇಳಿದರೆ ಆಜೀವಿಕೆ ಹೇಳಿದ್ದಾರೆ, ಆವಾಸ ಹೇಳಿದ್ದಾರೆ. ಆಜೀವಿಕೆ ನಿಜವಾಗಿ ಕಷ್ಟ ಇದೆ, ಆದರೆ ಇಂದು ಪಾಪ ಇರುವುದರಿಂದ ಅದಕ್ಕೆ ಕಷ್ಟ ಇಲ್ಲ. ಇಂದು ಜೀವರುಗಳದ್ದು ಪಾಪ ಇರುವುದರಿಂದ ಅದಕ್ಕೆ ಕಷ್ಟ ಇಲ್ಲ. ಸುಧಾತಾಯಿ ಮೊನ್ನೆ ಪ್ರಶ್ನೆ ಕೇಳಿದ್ರಲ್ಲ ಭಾಲಚಂದ್ರಮನ್, ನೀವು ಕಾರಲ್ಲಿ ಏನು ಅಪ್ಪಾಜಿ ಏನು ಹೇಳಿದ್ರು? ಅಂದ್ರೆ ಉದಯ ವೇಳೆಕ ತೀವ್ರತಾ ಇರ್ತೈತಿ, ಉದಯದಾಗ ಮಂದತಾ ಇರ್ತೈತಿ, ಮತ್ತೆ ಬಂದ್ ಆಗ್ತೈತೆ. ಶಬ್ದ ಅಂತೂ ಅದೇ ಇತ್ತು. ನೀವು ಕೇಳಿದ್ರೆ ಬರೀ ಕೇಳಿಸಿದ್ರೆ ಭಾಲಚಂದ್ರ? ಕೇಳಿದ್ರೆ ಸ್ವಚ್ಛ ಆಯ್ತು. ಮತ್ತೀಗೇನೈತಿ? ಮತ್ತೆ ಬರ್ತೈತಿ ಆಗತೈತಿ ಅಂಥೇಳಿನ ಅವಶ್ಯಕ ಇದೆ ರೀ. ಇದು ಆ ವೇಳೆಗೆ ಆಗದೇ ಇದ್ದರೆ ಏನು ಪ್ರಯೋಜನ? ಬಾಯಾರಿಕೆ ನೀರು ಕುಡಿದ್ಮೇಲೆ ಹೋಗ್ತಾವೇನೆಲ್ಲ, ಮತ್ತೊಮ್ಮೆ ಕುಡಿತಿರೋ ಅಥವಾ ಇಲ್ರಿ? ಮತ್ತೆ ಕೆಲವು ಕಾಲದ ನಂತರ 1 ಗಂಟೆ 2 ಗಂಟೆ 4 ಗಂಟೆ 1 ದಿವಸ ಮತ್ತು ಕುಡಿಯೋದನ್ನು ಈತಂದ ಮೇಲೆ ಈಗ ಅದರ ಬಾಯಾರಿಕೆ ಹೋಯ್ತು ಅಂಥೇಳಿ ಹಾಗನ್ನೋದ? ಅರೆ ಆಗ ತಾತ್ಕಾಲಿಕವಾಗಿ ದಾಹದ ಉಪಶಮ ಆಯಿತು. ಅದೇ ಪ್ರಕಾರ ಇಲ್ಲಿ ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಜಿನೇಂದ್ರ ಪ್ರಭುವಿನ ಸನ್ನಿಧಿಗೆ ಹೋಗಿರೋ ವೇಳೆದೊಳಗೆ ಏನಾಯಿತು? ಮೋಹದ ದಾಹ ತಾತ್ಕಾಲಿಕವಾಗಿ ಉಪಶಮ ಆಯಿತು. ಆಗದೇ ಇದ್ರೆ ಆ ನೀರಿನಲ್ಲಿ ಇರುವಷ್ಟು ಕೂಡ ಸಾಮರ್ಥ್ಯ ಇದರಲ್ಲಿ ಇಲ್ಲ. ಹಾಗಾದ್ರೆ ಪ್ರಶ್ನೆ ಏನಿತ್ತು? ನಿಮ್ಮದು ವಿಷಯ ಅಂತೂ ಹಾಗಿತ್ತ, ಪ್ರಶ್ನೆ ನಿಮ್ಮದೇನಿತ್ತು? ಅದೇನು ತಿಳಿಲಿಲ್ಲ. ಏನ? ಕರ್ಮ ನಿರಂತರ ಬರ್ತಾನೂ ಇದೆ, ಹೋಗ್ತಾನೂ ಇದೆ. ನೀ ಕೇಳಿದ್ದೀನಿ ಹೇಳಿ. ಆದರೆ ಏನು ವ್ಯತ್ಯಾಸ ಏನಿದೆ ಅಂತಂದ್ರೆ, ಬರುವುದರೊಳಗೆ ಸ್ವಲ್ಪ ತೀವ್ರ ಇರಬಹುದು, ಹೋಗೋದ್ರೊಳಗೆ ಸ್ವಲ್ಪ ಮಂದ ಪರಿಣಾಮ ಇರಬಹುದು ಅಂತ. ಪರಿಣಾಮ ಶಬ್ದದ ಪ್ರಯೋಗ ಇರೋದ್ರಿಂದ ಗೊಂದಲ ಆಗೈತೆ ರೀ ನಿಮಗೆ. ಹೋಗುವ ವೇಳೆದೊಳಗೆ ಮಂದ ಪರಿಣಾಮ ಇರೋದು ಯಾಕೆ ಸಾಧ್ಯ ಇದೆ? ಅರೆ ಹೋಗುವ ವೇಳೆದೊಳಗಿನ ಪ್ರಮಾಣ ಏನಿದೆ ಅದರದ ಪರಿಮಾಣ ಕಮ್ಮಿ ಇದೆ. ಬರುವ ವೇಳೆದೊಳಗಿನ ಪ್ರಮಾಣ ಏನಿದೆ ಅಲ್ಲ ಅದರ ಪ್ರಮಾಣ ತೀವ್ರ ಇದೆ ಅಂಥೇಳಿ ಖಾಲಿ ಆಗ್ತಾ ಇಲ್ಲ. ಸತ್ತಾದೊಳಗಿನ ಕರ್ಮ ಖಾಲಿ ಯಾಕೆ ಆಗ್ತಾ ಇಲ್ಲ? ಬರೋದು ತೀವ್ರ ಇದೆ, ಹೋಗೋದು ಮಂದ ಇದೆ, ಕಮ್ಮಿ ಇದೆ. ಸಣ್ಣದಾದಂಥ ಒಂದು ಛಿದ್ರದ ಮೂಲಕ ಹೋಗ್ತಾ ಇದೆ. ಬರೋದ ದೊಡ್ಡದಾದಂಥ ಒಂದು ಕೊಳವೆಯ ಮೂಲಕ ಬರ್ತಾ ಇದೆ. ಹಾಗಾದ್ರೆ ಇವನಿಗೆ ಭಾರ 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 ಸಂಸಾರ ಸಮುದ್ರದೊಳಗೆ ಇಳಿಯೋದೇ ಅವಕಾಶ ಇದೆಯೋ ಅಥವಾ ತೇಲೋದು ಅಥವಾ ದಡ ತಲುಪೋದು ಅವಕಾಶ ಇದೆ ರೀ? ಇಳಿಯೋದನ್ನ ಅವಕಾಶ ಇದೆ. ಯಾಕೆ ಅಂತಂದ್ರೆ ಪರಿಣಾಮ ಹಾಗದವ. ಶುಭದ ಉದಯದೊಳಗೆ
ಸ್ವಲ್ಪ ಕಠೋರ ಮಾತಿದೆ, ಧರ್ಮ ಕಠೋರನೇ ಇದೆ ರೀ. ಕಠೋರ ಯಾಕ? ಇವನಿಗೆ ತಿಳಿಯೋದಿಲ್ಲ ಅಂಥೇಳಿ ಕಠೋರ, ಇವನಿಗೆ ರೂಢಿ ಇಲ್ಲ ಅಂಥೇಳಿ ಕಠೋರ. ಇವನಿಗೆ ಅದು ತಿಳಿತಿದೆ, ಅದು ರೂಢಿ ಇದೆ, ಹೊರಗಿಂದೆಲ್ಲ. ಕಠೋರ ಏನಿದೆ? ಶುಭದ ಉದಯ ಇದೆ, ಅನುಕೂಲ 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 ಇದೆ. ದೇಹದೊಳಗೆ ಯಾವ ವ್ಯಾಧಿ ಇಲ್ಲ, ಪತ್ನಿ ಪುತ್ರರೆಲ್ಲ ಅನುಕೂಲ ಇದ್ದಾರೆ. ಯಾವುದು ಬರಬೇಕಾಗಿದೆ ಅದು ಧನ ಸರಿಯಾಗಿ ಬರ್ತಾ ಇದೆ, ಯಾವುದಕ್ಕೆ ಹೋಗಬೇಕಾಗಿದೆ ಅದು ಸರಿಯಾಗಿ ಹೋಗ್ತಾ ಇದೆ, ಎಷ್ಟು ಉಳಿಬೇಕಾಗಿದೆ ಅಷ್ಟು ಪ್ರಮಾಣದಲ್ಲಿ ಉಳಿತಾ ಇದೆ. ಇದು ಶುಭ ಕರ್ಮದ ಉದಯ. ಉದಯ ಅರ್ಥಾತ್ ಶುಭ ಕರ್ಮ ಸತ್ತಾದೊಳಗಿಂದ ಹೊರಟು ಹೋಗ್ತಾ ಇದೆ. ಆ ವೇಳೆದೊಳಗೆ ಬರ್ತಾ ಇರುವ ಕರ್ಮ ಬರಲಿಕ್ಕೆ ನಿಜವಾಗಿ ಅವಕಾಶ ಏನು ಇಲ್ಲ ಅಲ್ಲಿ. ಆದರೆ ಜೀವದ ವಿಪರೀತ ಭಾವ ಹೀಗಿದೆ ಅಲ್ಲ, ಅದು ತಾನಾಗಿ ಏನೇನು ಆಗ್ತಾ ಇದೆ ಅದರೊಳಗೆ ಒಮ್ಮೆ ಅಹಂಕಾರ ಮಾಡ್ತಾನೆ, ಒಂದರ ಸಲುವಾಗಿ ಏನೇನೋ ಕ್ರೋಧಾದಿಗಳನ್ನು ಮಾಡ್ತಾನೆ, ಸ್ವಾಮಿ ಆಗ್ತಾನೆ, ಕರ್ತೃ ಆಗ್ತಾನೆ. ಇದರಿಂದ ಬರುವಿಕೆ ಏನಿದೆ ರೀ ಹೆಚ್ಚಿದೆ. ಅದು ಯಾವುದು ಬರ್ತಿದೆ ಆ ಮಾತು ಬೇರೆ. ಪುಣ್ಯ ಹೋಗಿ ಪುಣ್ಯ ಬರ್ತಿದೆಯೋ ಅಥವಾ ಪುಣ್ಯ ಹೋಗಿ ಪಾಪ ಬರ್ತಿದೆಯೋ ಆ ಮಾತು ಬೇರೆ. ಅದರ ಹೋಗುವ ಪ್ರಮಾಣಕ್ಕಿಂತ ಬರುವ ವೇಗ ಹೆಚ್ಚಿದೆ ರೀ. ತೀವ್ರ ಅಂದ್ರಲ್ಲ, ವೇಗ ಹೆಚ್ಚಿದೆ, ಹೋಗುವುದು ಕಮ್ಮಿ ಇದೆ ರೀ, ಕಮ್ಮಿ ಇದೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಇದರದ ಆಧಾರ ಕೊಟ್ಟಿದ್ದಾರೆ. 50 ಪೈಸಾದಷ್ಟು ಖರ್ಚಾಗ್ತಿದೆ, 1.5 ರೂಪಾಯಿದಷ್ಟು ಬರ್ತಿದೆ. ಅಂದರೆ ಯಾವಾಗಲೂ ಸ್ಟಾಕ್ ಪ್ರತಿ ಸಮಯಕ್ಕೆ ಎಷ್ಟಾಯಿತು? 1 ರೂಪಾಯಿದ ಸ್ಟಾಕ್ ಆಯ್ತಾನಲ್ಲ ಪ್ರತಿ ಸಮಯಕ್ಕೆ. ಮತ್ತು ಹೋಗ್ತಾ ಇರುವ ಮಾತು ಸುಳ್ಳೇನ್ರಿ? ಹೋಗ್ತಾ ಇದೆ ಅಲ್ಲ. ಆದ್ರೆ ಬರ್ತಿದೆ, ಅದಕ್ಕಿಂತ ಹೆಚ್ಚು ಹೋದ್ರನ ಹೋಗ್ತಾ ಇದೆ ಅನ್ನೋದ್ರಿ. ಎಷ್ಟು ಬರ್ತಾ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಹೋದ್ರನ ಹೋಯ್ತು ಅನ್ನೋದ. ಮತ್ತು ಅದಕ್ಕೆ ನಿರ್ಜರೆ ಅಂಥೇಳಿ ಹೇಳಿದರು. ಸವಿಪಾಕ ಮತ್ತು ಅವಿಪಾಕ, ಅಕಾಮ ನಿರ್ಜರೆ ಮತ್ತು ಸಕಾಮ ನಿರ್ಜರೆ, ಇವೆಲ್ಲ ಹೇಗದವ್ರಿ? ಆಗಿದವು. ಅವಿಪಾಕ ಸವಿಪಾಕ, ಯಾವುದು ಸ್ವಕಾಲದಲ್ಲಿ ಪಕ್ವವಾಗಿ ಉದಯಕ್ಕೆ ಬರ್ತಾ ಇದೆ ಅದು ಸವಿಪಾಕ. ಮುನಿರಾಜರು ಏನು ಮಾಡ್ತಾರೆ? ಯಾವುದು ಇನ್ನೂ ಪಕ್ವವಾಗಿ ಉದಯದಲ್ಲಿ ಬರುವ ಸಮಯ ಇಲ್ಲವೋ ಅದನ್ನೆಲ್ಲ ತಪಸ್ಸಿನ ಬಲದಿಂದ ಉದಯದೊಳಗೆ ತಂದುಕೊಂಡು ಹೊರಗೆ ಹಾಕ್ತಾರೆ. ಎಲ್ಲಿ ಕಾಣಿಸ್ತಿದೆ ಅದ? ಯಾವ ರೀತಿಯಿಂದ ತಂದುಕೊಳ್ತಾರೆ ಅದನ್ನು? ಅದು ಇವರ ತಪೋಬಲದಿಂದ ತಾನಾಗೇನ ಎಲ್ಲೆಲ್ಲಿ ಮೂಲೆಯೊಳಗೆ ಕೂತಿತ್ತಲ್ಲ ಭದ್ರವಾಗಿ ಅದ ತಾನಾಗೇನ ಹೊರ. ನಡ್ರಿ ಎಲ್ಲರೂ ಹೊರಗ ಅಂಥೇಳಿ ಅಧಿಕಾರದಿಂದ ಅಧಿಕಾರಿ ಬಂದು ಹೇಳಿದ ಅಂತಂದ್ರೆ ಏನು ಮಾತಾಡಲಿಕ್ಕೆ ಅವಕಾಶನೇ ಇರುವುದಿಲ್ಲ. ಸುಮ್ಮನೆ ಎದ್ದು ಹೋಗ್ತಾ ಇರ್ತಾರೆ. ಏನೇನೋ ತಕರಾರು ಮಂಡನೆ ಸಲುವಾಗಿ ಬಂದಿರ್ತಾರೆ ಕಚೇರಿಯೊಳಗೆ. ಹೌದು ಅಥವಾ ಇಲ್ಲ? ಆದ್ರೂ ಕೂಡ ಅವನ ಆ ವಾಣಿಯ ಗಾಂಭೀರ್ಯವನ್ನು ನೋಡಿ ಎದುರಿಗೇನು ಮಾತಾಡೋದಿಲ್ಲ. ಅದೇ ಪ್ರಕಾರ ನಿರ್ಜರ ಯಾರಿಗಾಗ್ತಿದೆ ಅಂತಂದ್ರೆ ಯಾವ ಚೇತನಾತ್ಮ ಆ ತ್ರಿಕಾಲಿ ಅಭೇದ ಜ್ಞಾನಾನಂದ ಸ್ವಭಾವಿಯಾದಂಥ ಅರೂಪಿ ತತ್ವವನ್ನು ಮುಖ್ಯ ಮಾಡಿಕೊಂಡ ಅದರಲ್ಲಿ ಉಪಯೋಗವನ್ನು ಸ್ಥಿರಗೊಳಿಸ್ತಾನೋ ಆಗ ಆ ಕರ್ಮಗಳೆಲ್ಲ ಬಹಳ ದಿವಸದ್ದು ಕೂತದ್ದು ಇದ್ದು ಅಲ್ಲ, ನಮ್ದೇನೇನಿಲ್ಲಿ ಕೆಲಸ ಇಲ್ಲ ಅಂಥೇಳಿ ಹೊರಗೆ ಹೋಗ್ತಾ ಇರ್ತಾರೆ. ವಿಕಾರಿ ಭಾವ ಇದ್ರೆ ಅವಕ್ಕೆ ಚಾಲನಾ ಶಕ್ತಿ ಇದೆ. ಜಡ ಕರ್ಮದವ ವಿಕಾರಿ ಭಾವ ಇದ್ರೆ ಅವಕ್ಕೆ ಚಾಲನಾ ಶಕ್ತಿ ಇದೆ. ಅವೇನು ಮಾಡ್ತವೆ? ತಮ್ಮದ ಆದಂಥ ಶಕ್ತಿಯನ್ನು ಪ್ರದರ್ಶನ ಮಾಡ್ತವೆ. ವಿಕಾರಿ ಭಾವನೆ ಇಲ್ಲ ಅಂತಂದ್ರೆ ಅವೇನು ಮಾಡೋರು? ಸಿದ್ಧಾಂತ ಹೀಗಿದೆ. ಪ್ರತಿಯೊಂದು ಜೀವಕ್ಕೆ ಸತ್ತಾದೊಳಗಿನ ಕರ್ಮ ಹೋಗ್ತಾ ಇದೆ. ಆದರೆ ಹೋಗ್ತಾ ಇದ್ರೂ ಕೂಡ ಬರುವುದರಲ್ಲಿ ತೀವ್ರತೆ ಇದ್ದ ಕಾರಣ ಅನಾದಿ
ಅನಾದಿ ಕಾಲದಿಂದ ಜೀವನಿಗೆ ಕರ್ಮದ ಸಂಬಂಧ ಇದೆ ಅಂತೇಳಿ ಹೇಳಿದ್ದಾರೆ. ಅನಾದಿ ಕಾಲದಿಂದ ಯಾವುದರದ? ಕರ್ಮದ ಅನಾದಿ ಕಾಲದಿಂದ ಇದೆ ಅಂದ್ರೆ ಇದರ ಅರ್ಥ ಏನ? ಅದೇ ಇದೆ ಅನ್ನ ಇಲ್ಲ, ಅದೇ ಇಲ್ಲ. ಈ ಮಾತು ಸತ್ಯ ಇದ್ರೂ ಕರ್ಮದ ಸಂಬಂಧ ಇದೆ ಅನ್ನುವುದನ್ನ ಯಾಕೆ ಹೇಳಿದರು ಅಂತಂದ್ರ ಆ ಸಂಬಂಧ ಯಾವುದು ಹೋಗ್ತಾ ಇದೆ ಅದರ ಮುಖ್ಯತೆ ಇಲ್ಲ. ಯಾವುದು ಕರ್ಮ ರೂಪದಿಂದ ಈ ಜೀವದ ಜೊತೆಗೆ ಅಖಂಡ ಉಳಿತಾ ಇದೆ. ಈ ಜೀವ ಮತ್ತು ಕರ್ಮಗಳದ್ದು ಪರಸ್ಪರ ಏನು ಬಂಧ ಸಂಬಂಧ ಇದೆಯೋ ಇದು ನಿಜವಾಗಿ ಜೀವನಿಗೆ ಮತ್ತು ಕರ್ಮಕ್ಕೆ ಕೂಡ ನಿಜವಾಗಿ ಏನಿದೆ ಅಂತಂದ್ರೆ ಬಂಧನಕಾರಕ ಇದೆ. ಕರ್ಮಕ್ಕೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಕರ್ಮಕ್ಕೆ ಕೂಡ. ದೇಹ ಜೀವದ ಸಂಯೋಗದೊಳಗಿರುವ ಎಳೆದೊಳಗ ಅದು ರೋಗ ರೂಪದಿಂದ ಪರಿಣಮಿಸ್ತಿದೆ. ಕೊನೆಗೆ ಅನೇಕ ಪ್ರಕಾರದ ವಿಕೃತಿಯ ರೂಪದಿಂದ ಪರಿಣಮಿಸ್ತಿದೆ. ಕೊಳಕಾಗ್ತಿದೆ, ವಿಕೃತ ಆಗ್ತಿದೆ, ಕುರೂಪ ಆಗ್ತಿದೆ, ನಿಶಕ್ತ ಆಗ್ತಿದೆ. ಆಗ ಅದರ ಸಂಯೋಗದೊಳಗೆ ಜೀವ ಇರುವುದರಿಂದ ಅದರ ಪರಿಣಾಮದೊಳಗೆ ನಿರಂತರ ಬಾಧೆಯನ್ನು ಮಾಡುವಂಥ ಪ್ರಯತ್ನ ಈ ಜೀವ ಮಾಡ್ತಾರೆ. ಹೌದು ಅಥವಾ ಇಲ್ಲ? ಅದನ್ನು ಅದರ ಸ್ವಾಭಾವಿಕ ಪರಿಣಾಮಕ್ಕೆ ಬಿಡೋದನ್ನೇ ಇಲ್ಲಲ್ಲ. ಹಾಗಾದ್ರೆ ಅದು ಇವನು ಬಂಧನದೊಳಗೆ ಇದೆಯೋ ಅಥವಾ ಇಲ್ಲ? ನಿಜವಾಗಿಯೇ ಇದೆ. ಇವ ಅರೂಪಿ ಚೈತನ್ಯ ಸ್ವರೂಪದ ಆತ್ಮ ಆ ಜಡ ರೂಪಿ ಇರುವಂಥ ಶರೀರದೊಳಗ ನಿರಂತರ ಅದರದ ಪರಿಣಾಮದ ದಿಕ್ಕನ್ನು ಬದಲಿಸುವ ಸಲುವಾಗಿ ಕೇವಲ ಭಾವ ಮಾಡುವುದಿಲ್ಲ, ಅಂಥದೇ ಒಂದು ಜಡದ ಮೂಲಕ ಪ್ರತಿಕ್ರಿಯೆ ಮಾಡ್ತಾನೆ, ಪ್ರತಿಕಾರ ಮಾಡ್ತಾನೆ. ಯಾವಾಗ ಜೀವ ಹೊರಟು ಹೋಗ್ತಾನಲ್ಲ ಆವಾಗ ದೇಹ ಜೀವದ ಬಂಧನದಿಂದ ಬಿಡುಗಡೆ ಆಗ್ತದೆ. ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡುವುದು ಬಿಡುವಿನ ಸಮಯದೊಳಗೆ. ಯಾವಾಗ ಜೀವ ನಾನಾ ಪ್ರಕಾರದಿಂದ ಅದಕ್ಕೆ ಏನು ಮಾಡ್ತಾ ಇದ್ದ, ಅದರ ಪರಿಣಾಮಕ್ಕೆ ಅಡ್ಡಿ ಮಾಡ್ತಾ ಇದ್ದ. ಜೀವ ಹೊರಟು ಹೋದ ನಂತರ ಶರೀರದ ಯಾವ ಸ್ವಾಭಾವಿಕ ಪರಿಣಾಮ ಇದೆಯಲ್ಲ, ಏನು ಸ್ವಾಭಾವಿಕ ಪರಿಣಾಮ ಮಾಡುತ್ತಿದೆ ಅದೇ ಅದು ಸುಟ್ಟು ಹೋಗಿ ಪರಮಾಣು ರೂಪದಿಂದ ಮುಕ್ತ ಆಗ್ತಿದೆ ರೀ. ಆಗ್ತಿದೆ ಏನಿಲ್ಲ ಯೋಚನೆ, ಅದಕ್ಕೆ ಹೇಳಿತು ಸಂಕೇತ ಕೊಟ್ಟದ್ದಿದೆ, ವಿಷಯ ಕೊಟ್ಟದ್ದಿದೆ. ವಿಚಾರ ಮಾಡೋದು ನಿಜವಾಗಿ ಇವ ವಿನಾಕಾರಣ ದುಃಖಿ ಆಗ್ತಾ ಇದ್ದಾನೆ. ಅದರೊಳಗೆ ಅದರದ ಪರಿಣಾಮದೊಳಗೆ ಪರಿವರ್ತನೆ ತರುವ ಸಲುವಾಗಿ ವಿನಾಕಾರಣ ಅದರ ಸ್ಪರ್ಶ ಕೂಡ ಮಾಡಿಲ್ಲ, ದುಃಖಿ ಆಗ್ತಾ ಇದ್ದಾನೆ. ನಿಜವಾಗಿ ಗೊಂದಲಕ್ಕೊಳಗಾಗ್ತಾ ಇರೋದು, ಕಷ್ಟಕ್ಕೊಳಗಾಗ್ತಾ ಇರೋದು ಶರೀರ. ಹೌದಿಲ್ಲ? ಜೀವದ ಇವು ತನ್ನ ಹಿತ ಬಯಸಿದ. ಅರೆ ಯಾವ ಸಂಬಂಧ ಇಲ್ಲದನ ವಿಷಯ ನಡೆದಿದೆ, ಯಾವ ಸಂಬಂಧ ಇಲ್ಲದನ ಆನಂದ ಸ್ವರೂಪ, ಸುಖ ಸ್ವರೂಪ, ಜಡ ದೇಹವನ್ನು ಸ್ಪರ್ಶನೆ ಮಾಡಿಲ್ಲ ಅಂಥ ಜೀವನಿಗೆ ಇದು ಹೀಗಿರಬೇಕು. ಸ್ವಲ್ಪ ಬಲ ಕಮ್ಮಿ ಆಗ್ತಾ ಇದೆ, ಸ್ವಲ್ಪ ಬಲ ವೃದ್ಧಿ ಆಗಬೇಕು. ಅದರ ಸ್ವಸಮಯದೊಳಗ ಅದರ ಸ್ವಭಾವದ ಅನುಸಾರ ಪರಿಣಾಮನ ಮಾಡದೇ ಇರುವ ರೀತಿಯಿಂದ ದಕ್ಷತೆ ವಹಿಸ್ತಾ ಇರುವಂಥ ಜೀವ ನಿಜವಾಗಿ ಅನೀತಿ ರೂಪದಿಂದ ಪರಿಣಾಮ ಮಾಡ್ತಾರೆ. ಆ ದೇಹ ಸ್ವಯಂ ಯಾವ ವೇಳೆದೊಳಗ ಈ ಜೀವನೆಂಬ ಅನೀತಿ ಧ್ವನಿಯಿಂದ ಬಿಡುಗಡೆ ಆಗ್ತಿದೆಯೋ ಆವಾಗ ಅದ ಮುಕ್ತ ಆಗ್ತಿದೆ.
ಅದಕ್ಕೆ ಯಾವ ಸುಖ ದುಃಖ ಇಲ್ಲ. ಈ ಮಾತು ಸತ್ಯ. ಆ ಪರಮಾಣುಗಳ ಮತ್ತೊಂದರೊಳಗೆ ಹೋಗಿ ಬಂಧಿತ ಆಗ್ತವೆ. ಈ ಮಾತು ಸತ್ಯ. ಅದರ ಪರಿಣಾಮನದೊಳಗ ಅಡ್ಡಿ ಮಾಡ್ತಾ ಇರವ ವಿನಾಕಾರಣ ಇವ ಅರೂಪಿ ಚೈತನ್ಯ ಸ್ವರೂಪದ ಅಂಥೇಳನ ವನದೊಳಗೆ ವಿಹಾರ ಮಾಡುವಂಥ ಋತುವಾನುಸಾರ ತಪಸ್ಸು ಮಾಡ್ತಾ ಇರುವಂಥ ತನ್ನ ತಪೋಬಲದಿಂದ ತನ್ನ ಮಾರ್ಗವನ್ನ ನಿರಂತರ ಕ್ಷಯಿಸ್ತಾ ಇರುವಂಥ ದಿಗಂಬರ ಸಂತ ಮುನಿರಾಜರ ಅದರ ಪರಿಣಾಮವನ್ನ ಅದರ ಪಾಡಿಗೆ ಬಿಟ್ಟು ಕೊಡುವುದರಿಂದ ಅವರಿಗೆ ಕರ್ಮಕ್ಷಯದಲ್ಲಿ ಅಧಿಕ ನಿಮಿತ್ತ ಆಗ್ತಿದೆ, ಸಹಕಾರಿಯಾಗ್ತಿದೆ. ಅದಕ್ಕೆ ನಿಮಿತ್ತ ಅಂತಾರೆ. ಎಷ್ಟು ಅದರ ಮೇಲೆ ಜ್ಞಾನ ಸ್ವರೂಪಿ ಜೀವ ಅಧಿಕಾರ ನಡೆಸಲಿಕ್ಕೆ ಹೋಗ್ತಾನೋ ಅಷ್ಟು ಅವನ ಅಧಿಕಾರದಿಂದ ಪರಿಮುಕ್ತ ಆಗುವ ಸಲುವಾಗಿ ಪ್ರಯತ್ನ ಮಾಡ್ತಿದೆ. ಆ ಪ್ರಯತ್ನ ಇವನಿಗೆ ಪ್ರತಿಕೂಲ ನಿಯಮದಿಂದ ಇದು ವಸ್ತು ವ್ಯವಸ್ಥೆ ಇದೆ. ನಿಮಿತ್ತ ನೈಮಿತ್ತಿಕ ಸಂಬಂಧ ಹೀಗೆ ಇದೆ. ಇಲ್ಲಿ ಹೇಳ್ತಾ ಇರೋದೇನ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಗುಣ ಈಗ ಶುದ್ಧ ಆತ್ಮನ ಅನುಭವ ಮಾಡುವ ಸಮರ್ಥತೆಯಿಂದ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಆ ಸಾಮರ್ಥ್ಯವನ್ನ ಪ್ರತಿ ಸಮಯಕ್ಕೆ ದುರ್ಭಾಗ್ಯಶಾಲಿ ಜೀವ ಏನು ಮಾಡ್ತಾ ಇದ್ದಾನೆ? ನಿರರ್ಥಕ ಮಾಡ್ತಾ ಇದ್ದಾನೆ. ನಿರರ್ಥಕ ಮಾಡ್ತಾ ಇದ್ದಾನೆ. ನೀನು ಉದಾಹರಣೆ ಕೊಟ್ಟರೆ ಇಂಥ ಸಾಮರ್ಥ್ಯ ಇದ್ದರೆ ಬಿ ತುಚ್ಛ ಕಾರ್ಯ ಸಲುವಾಗಿ ಉಪಯೋಗ ಅದು ಪುಣ್ಯದ ಯೋಗ ಇದ್ದರೆ ಕ್ಷಣಿಕವಾದ ಕಾರ್ಯ ಆಗ್ತೈತೆ ಬರೋ ವಸ್ತುದ. ಪುಣ್ಯದ ಯೋಗ ಇದ್ರನ ಇವು ತನ್ನ ಜ್ಞಾನ ಸಾಮರ್ಥ್ಯವನ್ನ ನಿರರ್ಥಕ ಮಾಡುವುದರಿಂದ ಆಗುವುದಿಲ್ಲ. ಅದಕ್ಕೆ ಆ ಜಾತಿಯ ಪುಣ್ಯದ ಯೋಗ ಬೇಕ್ರಿ. ನಾವು ನಿಂಬೆಕಾಯಿಗೆ ಉದಾಹರಣೆ ಕೊಟ್ಟರೆ ಒಂದು ನಿಂಬೆಕಾಯಿ ಸಲ ಬಂಗಾರದು ನಾಣ್ಯವನ್ನು ಕೊಡು. ಇದು ಬಂಗಾರದ ನಾಣ್ಯ ಅಂತ ಹೇಳಿದ್ದ ಕೇವಲ ನಮ್ಮ ಸಲುವಾಗಿ. ಅದಕ್ಕೆ ಯಾವ ಪ್ರಕಾರದ ಬೆಲೆ ಕಟ್ಟಲಿಕ್ಕೆ ಬರುವುದಿಲ್ಲ. ಅಂಥ ಜ್ಞಾನ ನಿಧಿಯನ್ನ ನಾವು ಲೂಟಿ ಮಾಡ್ತಾ ಇದ್ದೇವೆ. ಯಾವುದರ ಸಲುವಾಗಿ? ಈ ಶರೀರದ ಸಲುವಾಗಿ. ಆ ಯಾವುದೋ ಅಜ್ಞಾನಿ ಜನರ ಮೂಲಕ ಪ್ರಶಂಸೆ ಪಡ್ಕೊಳ್ಳುವ ಸಲುವಾಗಿ. ಆ ಯಾವ ಸ್ವಾರ್ಥಿ ಜೀವರುಗಳನ್ನು ಸಂತುಷ್ಟಪಡಿಸುವ ಸಲುವಾಗಿ ಸಂಯೋಗದೊಳಗೆ ಬಂದಿದ್ದವಲ್ಲ. ಏನು ಹೇಳಿದರು? ಧೂರ್ತರ ಸಮೂಹವು, ಪತ್ನಿ ಪುತ್ರರೆಂಬ ಧೂರ್ತರ ಸಮೂಹವು ಏಕತ್ರಿತವಾಗಿದೆ. ಗೃಹಸ್ಥಾವಸ್ಥೆಯಲ್ಲಿರುವೆಳದೊಳಗೆ ಆತ್ಮದ ಅನುಭೂತಿಪೂರ್ವಕ ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ ವಸ್ತು ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಮ್ಮಂಥವ್ರನ್ನೆಲ್ಲ ಮನೆಯಲ್ಲೇ ಅದಾರೆ. ಆದರೆ ನಮಗಿಂತ ವಿಶೇಷತೆ ಏನಿದೆ ಅವರಿಗೆ? ನಮಗಿಂತ ವಿಶೇಷತೆ ಆತ್ಮನ ಅನುಭೂತಿ ಇದೆ. ಸರ್ವಜ್ಞ ಪ್ರಭು ಹೇಳಿರುವಂಥ ವಸ್ತುವನ್ನು ಸ್ಪಷ್ಟ ನೋಡುವಂಥ ಸಾಮರ್ಥ್ಯ ಪ್ರಕಟ ಆದದ್ದಿದೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವುದರ ಸಲುವಾಗಿ? ಯಾವ ಪ್ರಕಾರದ ಅವರದ್ದು ಸ್ವಾರ್ಥ ಇಲ್ಲ. ಆದರೆ ಈ ಜೀವರುಗಳ ದುಃಖದಿಂದ ಬಿಡುಗಡೆ ಆಗಲಿ ಅನ್ನುವ ಒಂದೇ ಒಂದು ಉದ್ದೇಶ. ವಿನಾಕಾರಣವೇ ಕಾರಣ ಇಲ್ಲದ್ದನ ನಮ್ಮ ಜ್ಞಾನಧನವನ್ನು ಬಳಸೋದು ಅವಶ್ಯಕನೇ ಇಲ್ಲ. ತಾನಾಗೆ ಆಗುವಂಥ ಕಾರ್ಯದೊಳಗ ನಾವು ಜ್ಞಾನವನ್ನು ಖರ್ಚು ಮಾಡ್ತಾ ಇದ್ದೇವೆ, ಲೂಟಿ ಮಾಡ್ತಾ ಇದ್ದೇವೆ. ತುಚ್ಛ ಕಾರ್ಯ ಇದೆ ರೀ. ಅದ ಯಾವುದು ಕೋಟಿಗಟ್ಟಲೆ ಧನ ಏಕತ್ರಿತ ಆಗೋದು ಪುಣ್ಯತರ ಆಗ್ತಿದ್ದೀರಿ. ನಾವು ಜ್ಞಾನಧನವನ್ನು ಲೂಟಿ ಮಾಡಿ ವಿಕಾರ ಆಕುಲ ವ್ಯಾಕುಲ ಅನ್ಯಾಯ ಅನೀತಿ ಯಾವುದೇ ರೂಪದಿಂದ ಪರಿಣಾಮನ ಮಾಡಿದನು ಆ ಜಾತಿಯ ಪುಣ್ಯ ಇಲ್ಲದೆ ಹೋದರೆ ಧನಾದಿಗಳ ಪ್ರಾಪ್ತಿ ಆಗೋದಿಲ್ಲ. ಇನ್ನು ಆ ಧನಾದಿಗಳ ಪ್ರಾಪ್ತಿ ಆದ ನಂತರ ಅವು ಎಷ್ಟು ತುಚ್ಛದವು, ಎಷ್ಟು ಉಪಯೋಗಕ್ಕೆ ಬರ್ತಾವ್ರಿ.
ಅಂತ ಟೋಡರ್ಮಲ್ಲರು ಹೇಳಿರುವ ಆವಾಸ ಮತ್ತು ಆಜೀವಿಕೆ. ಆವಾಸ ಮತ್ತು ಆಜೀವಿಕೆ ಲಭಿಸಿದ ನಂತರ ಬಸ್ ಆತ್ಮ ಕಲ್ಯಾಣದ ಕಾರ್ಯ ಮಾಡಿಕೊಳ್ಳುವುದಿದೆ. ಯಾಕೆ ಅಂತಂದ್ರೆ ಈ ಭವದೊಳಗ ನಾವು ಮಾಡಬೇಕಾದಂಥ ಕಾರ್ಯ ಯಾವುದೂ ಇಲ್ಲ. ನಮ್ಮ ಪ್ರಯತ್ನದ ಅಭಾವದಿಂದ ಯಾವ ಕಾರ್ಯ ನಿಲ್ಲುವುದಿಲ್ಲ. ಹೀಗಿರುವ ವೇಳೆದೊಳಗ ಟೋಡರ್ಮಲ್ಲರು ಏನು ಹೇಳಿರು, ಆಜೀವಿಕೆ ಮತ್ತು ಆವಾಸ ಉಪಲಬ್ಧ ಆದ ನಂತರ ಪೂರ್ವ ಪುಣ್ಯದಿಂದ, ಕಠಿಣ ಬಹಳ ಇದೆ ರೀ ಮಾತು ತಿಳಿಯುವುದ. ಆಜೀವಿಕೆ ಮತ್ತು ಆವಾಸ ಪುಣ್ಯದಿಂದ ಪ್ರಾಪ್ತ ಆಗ್ತಿದೆ. ಆದ್ರೆ ಪುಣ್ಯದಿಂದ ಪ್ರಾಪ್ತ ಆಗ್ತಿದೆ ಯಾವಾಗಲೂ ಆ ಆಜೀವಿಕೆ ನಡೆಸಿ ಆ ಆವಾಸದೊಳಗಿದ್ದುಕೊಂಡು ನಿಜ ಸ್ವರೂಪವನ್ನು ತಿಳಿಯುವುದರಲ್ಲಿ ಯಾವ ನಿರಂತರ ಉದ್ಯಮ ಮಾಡ್ತಾ ಇದ್ದಾನೋ ಅವನಿಗೆ ಆ ಆಜೀವಿಕೆ ಆವಾಸ ಪುಣ್ಯೋದಯದಿಂದ ಸಿಕ್ಕಿದಾವೆ. ಇಲ್ಲದಿದ್ರೆ ಸಾಧ್ಯ ಇಲ್ಲ. ನಮಗೇನು ಸಿಕ್ಕಿದಾವಲ್ಲ ಅವು ಪಾಪದ ಉದಯದಿಂದ ಸಿಕ್ಕಿದವು. ಉದಯ ಅಂದ್ರೆ ಏನ, ಇಲ್ಲೇ ಬಂತದ ಪ್ರಶ್ನೆ ನೀವು ಮನ್ನಿ ಕೇಳಿದ್ದ. ಉದಯ ಅಂದ್ರೆ ಏನು? ಪಾಪದ ಉದಯದಿಂದ, ಅರ್ಥಾತ್ ಪಾಪ ಪರಿಣಾಮಗಳ ನಿರಂತರ ಉದಿಸಿ ಬರ್ತಾ ಇದ್ದಾವೆ ಪ್ರಭು. ಅಲ್ಲಿ ಜಡಕರ್ಮದ ಮಾತು ಹೇಳ್ತಾ ಇಲ್ಲ, ಒಳಗಿನ ಪಾಪ ಪರಿಣಾಮಗಳ ನಿರಂತರ ಉದಿಸಿ ಬರ್ತಾ ಇದೆ. ಅರೆ ದೇಹ ಬಲ ಇದೆ, ಬುದ್ಧಿ ಬಲ ಇದೆ, ಧನ ಬಲ ಇದೆ. ಆವಾಗ ಏನ ಜೀವ ಪಾಪ ಪರಿಣಾಮನ ಮಾಡ್ತಂದ್ರೆ ಏನು ಪಾಪ ಪರಿಣಾಮ? ಭೋಗಿಸುವ ಭಾವ. ನಿನ್ನೆ ಅದಕ್ಕೆ ಹೇಳಿತು, ಈ ದೇಹಕ್ಕೆ ಮನಸ್ಸಿಗೆ ಸ್ವಲ್ಪ ಸಹನೆಯ ಸಾಮರ್ಥ್ಯ ಬೆಳೆಯಬೇಕು. ಇಲ್ಲನ ಬೆಳೆಯುವ ಮಾತಲ್ಲಿದ್ದಾರೆ. ಸಹನೆ, ಮನೋಬಲ, ದೇಹಬಲ. ಯಾವುದರ ಸಲುವಾಗಿ? ಆತ್ಮನ ಬಲವನ್ನು ಹೆಚ್ಚಿಸುವ ಸಲುವಾಗಿ ಅಥವಾ ಪ್ರಕಟ ಮಾಡುವ ಸಲುವಾಗಿ ಈ ದೇಹ ಬಲದ್ದು ಉಪಯೋಗ ಆಗಬೇಕು, ಮನೋಬಲದ್ದು. ಅದನ್ನು ನಾವೀಗ ಸಂಜ್ಞಿ ಪಂಚೇಂದ್ರಿಯ ಅನ್ನೋದು ಮನೋಬಲವನ್ನು, ಅದು ಏನಿದೆ? ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸುತ್ತಿರುವ ಜ್ಞಾನ. ಅದು ಹೇಗ? ವಸ್ತು ಸ್ವರೂಪದಿಂದನ. ಇದು ಒಂದು ಮಾತಿಂದ ಸ್ವಲ್ಪ ಚರ್ಚೆ ಮಾಡೋದು. ವಸ್ತು ಸ್ವರೂಪದಿಂದನ ನಮಗೆ ಮೊನ್ನೆಯಿಂದ ಇದು ವಿಷಯ ಬಂದದ್ದೇ ಇದೆ, ಅದು ದೃಢ ಆಗಬೇಕು. ನಮಗೆ ಏನು ಹೊರಗಿಂದ ಏನೇನು ಸಿಕ್ಕಿದೆ, ಧನ ಅಥವಾ ಚೇತನಾತ್ಮರುಗಳ ಸಂಯೋಗ, ಜಡಚೇತನಗಳ ಸಂಯೋಗ ಏನು ಆದದ್ದು ಇದೆ, ಅದಂತೂ ಉದಯಾಧೀನನೇ ಇದೆ, ಸ್ಪಷ್ಟ. ಅದರಲ್ಲಿ ಯಾರಿಗೂ ಯಾವ ಪ್ರಕಾರದ ಸಂದೇಹ ಬರತಕ್ಕದ್ದಲ್ಲ. ಆದರೆ ಈ ಜ್ಞಾನದ ಕ್ಷಯೋಕ್ಷಮ ಇದೆಯಲ್ಲ, ಇದು ಕೂಡ ಉದಯಾಧೀನನೇ ಇದೆ. ಇದರಲ್ಲಿ ನಾವೇನೂ ಮಾಡಿಲ್ಲ. ಜೀವ ಅನಾದಿ ಕಾಲದಿಂದ ಕಾರ್ಯ ಮಾಡೋದು ಯಾವುದಾದ್ರೂ ಸಾಮರ್ಥ್ಯ ಇದೆ ಅಂತಂದ್ರೆ ಅದು ಶುದ್ಧ ಸ್ವರೂಪದ ಅನುಭವ ಒಂದೇ. ಅದು ಕೂಡ ವಸ್ತು ಸ್ವರೂಪದಿಂದನ ಅಂಥ ಸಾಮರ್ಥ್ಯ ಯಾವಾಗ ಪ್ರಗಟ ಇದೆಯೋ ಆವಾಗ ಮಾಡೋ ಸಾಧ್ಯ ಇದೆ, ಅನ್ಯಥಾ ಇಲ್ಲ. ಇಲ್ಲಿ ವಸ್ತು ಸ್ವರೂಪದಿಂದ ಅಂಥೇಳಿ ಏನು ಹೇಳಿಲ್ಲ, ಅದರಲ್ಲೇ ಮೊದಲಿನ ಅರ್ಥ ಏನು ಹೇಳ್ತು? ವಸ್ತು ಅಂತೂ ಸ್ವರೂಪದಿಂದ ಪ್ರಕಟಣೆ ಇದೆ. ಆದರೆ ಆತ್ಮನ ಆ ಶುದ್ಧ ಸ್ವರೂಪ, ಆತ್ಮನ ಅಂತಂದ್ರೆ ತನ್ನ ಆ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಜ್ಞಾನದ ಪ್ರಕಟತೆ ಎಂದಾದರೂ ಒಮ್ಮೆ ಇರ್ತದೆ. ಅದ ನಮಗೆ ಯಾವ ಪ್ರಯತ್ನ ಇಲ್ಲದೆ ಈಗ ಪ್ರಕಟ ಇದೆ ವಸ್ತು ಸ್ವರೂಪದಿಂದ. ಅರ್ಥಾತ್ ನಾವು ಅದರ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ, ಅದು ಪ್ರಕಟ ಇದೆ. ಅದು ಪ್ರಕಟ ಇರುವ ಸಲುವಾಗಿ ನಾವು ಹಿಂದೆ ಕೂಡ ಏನು ಮಾಡಿಲ್ಲ. ಈ ವಿಷಯ ನಮಗೆ ಮನದಟ್ಟಾಗೋದು ಅವಶ್ಯಕ ಇದೆ. ಈ ಸಮನಸ್ಕ ರೂಪದ ಜ್ಞಾನದ ವಿಕಾಸ ಅಥವಾ ಕ್ಷಯೋಕ್ಷಮ ಜ್ಞಾನದಿಂದ ನಮಗೇನು ಉಪಲಬ್ಧ ಇದೆ, ಅದು ವಸ್ತು ಸ್ವರೂಪದಿಂದನೇ ಉಪಲಬ್ಧ ಇದೆ. ಇದರದ
ಯಾವ ರೀತಿ ತಮಗೆ ತಿಳಿಸಿ ಹೇಳಬೇಕು ಅಂಥೇಳಿ ನನಗೆ ಶಬ್ದ ಬರ್ತಾ ಇಲ್ಲ. ತಾವು ತಿಳ್ಕೊಂಡ್ರೆ ಕ್ಷೇಮ ಇದೆ. ನಿಮ್ಮ ವಿಷಯ ಭಾಳ ಆಗಿರ್ತದೆ, ಈ ಬಹುಪೂರ್ತಿ ಕಷ್ಟ ಇರೋದು. ಹೌದು. ಮತ್ತು ನಮ್ಗೆ ಯಾವಾಗ ಅದನ್ನು ನಮ್ಗೆ ನಡೆದೇನೆ ಐತ್ರಿ, ಅದು ಯಾವಾಗ ರುಚಿ ಆಗ್ತೈತಿ ಆ ಬಳಿಕ ನಾವು ಅದನ್ನು ಕಾರ್ಯ ಮಾಡಲಿಕ್ಕೆ ತಾವು ತಿಳ್ಕೊಂಡ್ರೆ ಕ್ಷೇಮ ಇದೆ. ಇಡೀ ನಮ್ಮ ಜೀವನದೊಳಗ ಒಳಗಡೆ ಇದೆ ಅದು ಸಾಮರ್ಥ್ಯ. ಅದು ಗುಪ್ತ ಇಲ್ಲ, ಪರಿಣಾಮನ ಮಾಡ್ತಾ ಇದೆ. ಪ್ರತಿ ಸಮಯಕ್ಕೆ ಪರಿಣಾಮನ ಯಾವುದಕ್ಕಂತಾರೋ ವ್ಯಕ್ತ ಪರಿಣಾಮಗಳ ಪ್ರವಾಹಕ್ಕೆ ಪರಿಣಾಮನ ಅಂತಾರೆ. ಹಾಗಾದ್ರೆ ಜ್ಞಾನದ ಸಾಮರ್ಥ್ಯ ವ್ಯಕ್ತ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇದೆ. ಅದರ ಸಲುವಾಗಿ ನೀನೇನು ಮಾಡಿಲ್ಲಪ್ಪ. ಏನು ಮಾಡಿದ್ದೆ? ಪುಣ್ಯ ಮಾಡುವ ಸಲುವಾಗಿ ಜೀವ ಏನು ಮಾಡ್ತಂದ್ರೆ, ಪಾಪ ಮಾಡುವ ಸಲುವಾಗಿ ಜೀವ ಏನು ಮಾಡ್ತಂದ್ರೆ ವಸ್ತು ಸ್ವರೂಪದಿಂದನೇ ಆಗ್ತಿದೆ. ಜೀವ ಏನ್ರೆ ಮಾಡೋದಿತ್ತು ಅಂತಂದ್ರೆ ಶುದ್ಧ ತನ್ನ ಯಾವ ಆತ್ಮಸ್ವರೂಪ ತ್ರಿಕಾಲಿ ಶುದ್ಧ ಸ್ವರೂಪ ಇದೆಯೋ ಅದರ ಅನುಭವ ಮಾಡೋದು ಒಂದೇ. ಮಾಡೋದು ಅರ್ಥಾತ್ ಅವನ ಕೈಯೊಳಗೆ ಮಾಡುವಂಥ ಸಾಮರ್ಥ್ಯ ಏನಿದೆಯಲ್ಲ ಅದು ಒಂದೇ ಇದೆ. ಹೊರಗಡೆ ಪರದೊಳಗೆ ಏನೂ ಮಾಡೋ ಸಾಧ್ಯ ಇಲ್ಲ. ತನ್ನಲ್ಲೇ ಮಾಡೋ ಸಾಧ್ಯ ಇದೆ. ಏನು ಮಾಡೋ ಸಾಧ್ಯ ಇದೆ? ಆ ವ್ಯಕ್ತ ಜ್ಞಾನವನ್ನ ತ್ರಿಕಾಲಿ ಶುದ್ಧ ಸ್ವರೂಪದ ಸನ್ಮುಖ ಮಾಡಿ ಆ ತ್ರಿಕಾಲಿ ಶುದ್ಧ ಸ್ವರೂಪವನ್ನೆಲ್ಲ ಒಂದು ಸಮಯದೊಳಗೆ ಕುಡಿದು ಬಿಡುವಂಥ ಅನುಭವ ಮಾಡುವಂಥ ಯಾವ ಯೋಗ್ಯತೆ ಇದೆಯಲ್ಲ ಅದಕ್ಕೆ ಸಾಮರ್ಥ್ಯ ಅಂತಾರೆ. ಮನೆಯಲ್ಲಿ ಮೂರು ತಲೆಮಾರಿನ ಮನುಷ್ಯರು ವಾಸ ಮಾಡ್ತಾ ಇರ್ತಾರಲ್ಲ, ಹಿರಿಯರು ಅದರು, ಮಧ್ಯದವರು ಅದರು, ಮಕ್ಕಳು ಅದರು. ಆ ಮಗುವಿನಲ್ಲೇ ಮನೆಯೊಳಗಿರುವಂಥ ಆಸ್ತಿಯನ್ನೆಲ್ಲ ಅಥವಾ ಆಸ್ತಿಯ ಅಂಶವನ್ನ ಅನುಭವಿಸುವಂಥದ್ದ ಶಕ್ತಿ ವ್ಯಕ್ತಿ ಇದ್ರೂ ಕೂಡ ಅದು ಅನುಭವಿಸೋದು ಸಾಧ್ಯ ಆಗೋದಿಲ್ಲ. ಅಮ್ಮ ಮಾಡಿದ್ದ ಯಾವ ತಿಂಡಿ ಪದಾರ್ಥ ಭೋಜ್ಯ ವಸ್ತು ಅದವಲ್ಲ, ಶಕ್ತಿ ಅಂತೂ ಐತೆ ಅಂಥೇಳಿನ ಮನುಷ್ಯನೂ ಆದದ್ದಿದೆ, ಅಂಥ ಮನೆಯೊಳಗೆ ಬಂದದ್ದು ಇದೆ. ಆದ್ರೆ ಅದಕ್ಕೆ ಅಮ್ಮ ಮಾಡಿದ ಎಲ್ಲ ಪದಾರ್ಥಗಳನ್ನ ತಿನ್ನೋದು ಸಾಧ್ಯ ಆಗುವುದಿಲ್ಲ. ಇನ್ನು ವಯಸ್ಸಾದವರು ಅದರು, ಅವರಿಗೆ ಆಗುವುದಿಲ್ಲ. ಮನ ಇದೆ ಅಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ತಾನೆ. ಹೀಗಾಗಿ ಹಾಗಾದ್ರೆ ತಿನ್ನುವ ಸಾಮರ್ಥ್ಯ ಯಾರಿಗಿದೆ? ಅವ್ರು ಯಾರು ಮಧ್ಯದವರು ಅದರಲ್ಲ. ಅಂದ್ರನ ಬಾಲ್ಯಾವಸ್ಥೆಯೊಳಗನು ದೃಷ್ಟಾಂತ ಬರ್ತಿದ್ದೀರಿ ಆಗಮದೊಳಗ. ಕಬ್ಬಿಂದ ಕಬ್ಬು ಇದೆ ಅಲ್ಲ, ಅದ ಮೇಲಿದೆ, ಅದ ಮೇಲ್ಭಾಗ ಸೌಳ ಇದ್ದ ಕಾರಣ ಅದನ್ನು ತಿನ್ನಲಿಕ್ಕೆ ಬರುವುದಿಲ್ಲ. ಕೆಳಗಿಂದ ಏನಿದೆ ಅಲ್ಲ ಬೇರು, ಅದು ಕಠೋರ ಮತ್ತು ಮಲಿನ ಇದ್ದ ಕಾರಣ ಅದನ್ನು ತಿನ್ನಲಿಕ್ಕೆ ಬರುವುದಿಲ್ಲ. ಮಧ್ಯದ ಕೆಲವು ಗಣಿಕೆಗಳನ್ನು ತಿನ್ನ. ಅದೇ ಪ್ರಕಾರ ಈ ಶರೀರದ ಒಂದು ಯೋಗ್ಯ ಅವಸ್ಥೆ ಇರುವೆಳೆದೊಳಗಿನ ಸ್ವಸನ್ಮುಖ ಆಗುವಂಥ ಪುರುಷಾರ್ಥ ಸಾಧ್ಯ ಇದೆ. ಶರೀರದಿಂದ ಆಗುವುದಿಲ್ಲ, ಈ ಮಾತು ಸತ್ಯ. ಆದ್ರೆ ಬಾಲ್ಯಾವಸ್ಥೆಯೊಳಗನೂ ಆಗುವುದಿಲ್ಲ. ಅಜ್ಞಾನ. ದೌಲತರಾಮರು ಹೇಳಿದ್ರು, ಏನು ಹೇಳಿದ್ರು? ಬಾಲಪನೇ ಮೇ ಜ್ಞಾನ ಲಘು, ತರುಣ ಸಮಯ ತರುಣೀರತ ರಹೆವು, ಅರ್ಧ ಮೃತಕಪನು ಬೂಢಾಪನು. ಅರ್ಧ ಸತ್ತವ್ರು ಆಗಿಲ್ಲ. ಎಷ್ಟು ವರ್ಷ ಇದ್ರು ಅಪ್ಪ? ವೃದ್ಧ ಪರಾಧೀನಾಗಿ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳರಿ ಇದ್ರಲ್ಲ, ಏನು ಮಾಡ್ಲಿಕ್ಕೆ ಬರ್ತಿದೆ? ಅಪ್ಪ ಕೇಳ್ರಿ ಅಂಥೇಳಿ ಹಚ್ಚಿಕೊಡ್ತೇವೆ. ಉಪಯೋಗ ಆ ಕಡೆ ಹೋಗ್ಬೇಕಲ್ಲ. ಶರೀರದ ವೇದನಾ ಅಷ್ಟು ಇರ್ತಿದೆ. ಪರಾಧೀನತೆಯದ್ದು ಒಂದು ಪ್ರಕಾರದ ಆಂತರ್ಯದೊಳಗ ದುಃಖ ಇರ್ತಿದೆ. ಅಂಥದ್ರೊಳಗ ಸತ್ತತ್ವವನ್ನ ಆಗ ಜೀವ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಯಾವ ಅವಸ್ಥೆ ಇದೆಯಲ್ಲ, ಈ ಅವಸ್ಥೆ, ಈ ಅಂದ್ರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ?
ಎಷ್ಟು ವರ್ಷ ಅನ್ನುವ ಮಾತೆಲ್ಲ ಎಲ್ಲಿಯವರೆಗೆ ಬುದ್ಧಿ ಸತ್ಯವನ್ನು ಗ್ರಹಣ ಮಾಡುವ ಸಲುವಾಗಿ ಬಾಹ್ಯ ಯಾವುದರದ್ದು ಬಾಧೆಗೆ ಅದು ಒಳಪಡುವುದಿಲ್ಲ ಬುದ್ಧಿ, ಅಂಥ ಸಮಯದೊಳಗ ಆ ಕಾರ್ಯವನ್ನು ಮಾಡುವುದಿಲ್ಲ. ಜೀವನ ಪೂರ್ತಿ ಇದೆ ಏನ ಜ್ಞಾನಗುಣದ ಸಾಮರ್ಥ್ಯ ಪ್ರಕಟ, ಯಾವುದರದ ಶುದ್ಧ ಸ್ವರೂಪದ ಅನುಭವ ಮಾಡುವಂಥದ್ದು. ಆದ್ರೆ ಇವು ಮಾಡಿದ ಅಂತಂದ್ರೆ ಅದರದ್ದು ಉಪಯೋಗ ಇದೆ, ಇಲ್ಲ ಅಂತಂದ್ರೆ ಬಿಟ್ಟು ಹೋಗ್ತಿದೆ, ಹಾಗೆ ಉಳಿಯೋದಿಲ್ಲ. ಇವು ಎಲ್ಲಿವರೆಗೆ ಮಾಡುವುದಿಲ್ಲ ಅಲ್ಲಿವರೆಗೆ ಇವನ ಜೊತೆಗೆ ಅದು ಉಳಿಯೋದಿಲ್ಲ. ಅದು ತನ್ನ ಸ್ವಕಾಲದೊಳಗೆ ಬಿಟ್ಟು ಹೋಗೋದನ್ನು ಯಾವ ಪ್ರಕಾರ ಪುಣ್ಯ ಪಾಪಗಳಲ್ಲಿ ಪರಿವರ್ತನೆ ಆಗ್ತಿದೆಯೋ, ಸಂಯೋಗಿ ವಸ್ತುಗಳಲ್ಲಿ ಸಂಯೋಗ ವಿಯೋಗ ರೂಪದ ಬದಲಾವಣೆ ಆಗ್ತಿದೆಯೋ, ಆಂತರಿಕ ಪರಿಣಾಮಗಳಲ್ಲೇ ಹರ್ಷ ಶೋಕ ಕ್ರೋಧ ಮಾನ ಮೊದಲಾದ ವಿಕಾರಿ ಭಾವಗಳದು ಪರಿವರ್ತನೆ ಆಗ್ತಿದೆಯೋ, ಅದೇ ಪ್ರಕಾರ ಈ ಕ್ಷಯೋಕ್ಷಮ ಜ್ಞಾನದಲ್ಲಿ ಕೂಡ ಏನಾಗ್ತಿದೆ, ಪರಿವರ್ತನೆ. ಇಂದು ಇದೆ, ನಾಳೆಗೆ ಇರೋದಿಲ್ಲ, ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅಂಥೇಳಿ ಪರ ಇದ್ದ ಹಾಗೆ ರೀ ಅದ ಭಾಲಚಂದ್ರ ಭಾಯಿ, ಅದು ಪರ ಇದ್ದ ಹಾಗೆ. ಆದರೆ ಆ ಪರ ಇರುವುದರೊಳಗ ತನ್ನ ಕಾರ್ಯ ಮಾಡಿಕೊಳ್ಳುವುದಾಗಿದೆ ಬುದ್ಧಿವಂತಿಕೆ. ಪರ ಇದೆ ಅದ, ಯಾಕೆ ಯಾವುದು ಬಿಟ್ಟು ಹೋಗ್ತಿದೆ ಅದು ಸ್ವ ಅಲ್ಲಲ್ಲ, ಆದರೆ ಅದರ ಮೂಲಕ ಕಾರ್ಯ ಆಗ್ತಿದೆ. ಬಹಳ ಅದ್ಭುತ ಮಾತಿದೆ ರೀ. ದೇಹ ಬಿಟ್ಟು ಹೋಗ್ತಿದೆ, ಪುಣ್ಯದ ಉದಯ ಬಿಟ್ಟು ಹೋಗ್ತಿದೆ, ವಿಕಾರಿ ಭಾವಗಳ ಬಿಟ್ಟು ಹೋಗ್ತವೆ. ಅದೇ ಪ್ರಕಾರ ಪ್ರಭು ಜ್ಞಾನದ ಕ್ಷಯೋಕ್ಷಮ ಪೂರ್ಣಾಗಿ ಹೋಗ್ತಿದೆ, ಬಿಟ್ಟು ಹೋಗ್ತಿದೆ, ಕುಂದಿ ಹೋಗ್ತಿದೆ, ಪರಿವರ್ತಿತ ಆಗಿ. ಅದ ಪರ ಇದೆ ಅಂಥೇಳಿ ಹೇಳ್ತಲ್ಲ, ಪರ ಯಾವ ಪ್ರಕಾರ ಮನುಷ್ಯ ದೇಹನೂ ಪರ ಇದೆ, ಆರ್ಯಕ್ಷೇತ್ರನೂ ಪರ ಇದೆ, ವೀತರಾಗ ಭಗವಂತರನೂ ಪರ ಇದ್ದಾರೆ, ವೀತರಾಗ ಭಗವಂತರ ವಾಣಿನೂ ಪರ ಇದೆ. ಆದ್ರೆ ಅದು ಇರುವೆಳೆದೊಳಗ ಈ ಸ್ವದೊಳಗೆ ಯಾವ ಕಾರ್ಯ ಆಗ್ತಿದೆ ಅದಕ್ಕೆ ಇಲ್ಲದೆ ಇರುವೆಳೆದೊಳಗೆ ಆಗ್ತಿದೆ ಅಂದರೆ ಅದರಿಂದ ಆಗೋದಿಲ್ಲ. ಇದು 100% ಸತ್ಯ. ಆದ್ರೆ ಅದು ಇಲ್ಲದೆ ಇರುವೆಳೆದೊಳಗೆ ಆಗೋದು. ಅದಕ್ಕೆ ಈ ಸಂಯೋಗ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಸ್ವಭಾವದ ಪ್ರತ್ಯಕ್ಷ ಅನುಭವ ಮಾಡುವಂಥ ಯಾವ ಯೋಗ್ಯತೆ ಇದೆಯೋ ಆ ಯೋಗ್ಯತೆ ಕೈ ತಪ್ಪಿ ಹೋಗೋಕ್ಕಿಂತ ಮುಂಚೆ ನಮ್ಮ ಕಾರ್ಯ ಮಾಡಿಕೊಂಡ ಆ ಕ್ಷಯೋಕ್ಷಮದ ಅಭಾವ ಮಾಡಿ ಸಹಜ ಜ್ಞಾನ ರೂಪದಿಂದ ಪರಿಣಮಿಸೋದು, ಸಹಜ ಸುಖ ರೂಪದಿಂದ ಪರಿಣಮಿಸೋದಿದೆ. ಪುಣ್ಯದಿಂದ ಪ್ರಾಪ್ತವಾಗಿರುವಂಥ ಸಾಮಗ್ರಿಗಳಲ್ಲಿ ಸುಖ ಎಂದೂ ಸಿಕ್ಕೋದು ಸಾಧ್ಯ ಇಲ್ಲ. ಪಾಪದಿಂದ ಪ್ರಾಪ್ತವಾಗಿರುವಂತಹ ಸಾಮಗ್ರಿಗಳ ಸಂಜ್ಞೀತನ ರೂಪದ ಕ್ಷಯೋಕ್ಷಮ ಇರುವೆಳೆದೊಳಗ ಯಾವ ಬಾಧೆ ಮಾಡೋ ಸಾಧ್ಯ ಇಲ್ಲ ಅಂತ ಹೇಳಿದ ಅನೇಕ ಮುನಿರಾಜರ ತಮ್ಮ ತಮ್ಮ ಕರ್ಮದ ಉದಯದ ಅನುಸಾರ ಅನೇಕ ಪ್ರಕಾರದ ಉಪಸರ್ಗಾದಿಗಳು ಬಂದ್ರೂ ಕೂಡ ಆತ್ಮ ಸಾಧನೆಯಿಂದ ಚ್ಯುತ ಆಗಲಿಲ್ಲ. ಅದೇ ಪ್ರಕಾರ ನಾವು ತತ್ವ ನಿರ್ಣಯದ ಯಾವ ಆಂತರಿಕ ಪುರುಷಾರ್ಥ ಇದೆಯೋ ಅದನ್ನು ಪಾಪದ ಉದಯದೊಳಗಂತೂ ಬಿಡೋದನ್ನೇ ಇಲ್ಲ. ಯಾಕೆ ಅಂತಂದ್ರೆ ಪಾಪದ ಉದಯ ಅದನ್ನು ಬಿಡಿಸುವುದರಲ್ಲಿ ಸಮರ್ಥ ಇಲ್ಲ. ಆದರೆ ಪುಣ್ಯದ ಉದಯದೊಳಗೂ ಕೂಡ ಆ ಪುಣ್ಯದ ಕಡೆಗೆ ಲಕ್ಷ್ಯ ಕೊಡ್ತಾ ಈ ಕಾರ್ಯವನ್ನು ಮರೆಯುವುದಿಲ್ಲ. ಹೊರಗಿಂದ ಎಲ್ಲವೂ ಅಸಾರ, ಹೊರಗಿಂದ ಎಲ್ಲವೂ ಹೊರಗನೇ ಇದೆ, ಅದು ಒಳಗೆ ಬರೋದನ್ನೂ ಇಲ್ಲ, ಅದರೊಳಗೆ ನನ್ನ ಸಾರ ಏನೂ ಇಲ್ಲ. ಅದಕ್ಕೆ ಅದೆಲ್ಲ ಯೋಗ್ಯ ಇರುವೆಳೆದೊಳಗ ಕಾಲ ಕೂಡಿ ಬಂದದ್ದು ಇದೆ ರೀ. ಅದನ್ನು ಟೌಡರ್ ಮಲ್ಲರ್ ಏನು ಹೇಳಿದ್ರು, ಸರ್ವ ಪ್ರಕಾರ ಸೇ ಅವಸರ. ಬರೇ ಅಷ್ಟ ಆ 3 ಶಬ್ದದ ಪುನಃ ಆಂತರ್ಯದೊಳಗೆ ಉಚ್ಚಾರಣೆ ಮಾಡ್ತಾ ಆ ಶಬ್ದದೊಳಗೆ ಏನು ಭಾವ ಇದೆ, ಸರ್ವ ಪ್ರಕಾರ ಸೇ ಅವಸರ ಆಯ ಸಿಕ್ಕುವುದಿಲ್ಲ. ಅಸಂಜ್ಞೆಯವರಿಗೆ ಇಲ್ಲ,
ಅಸಂಜ್ಞಿ ಇರುವೆಳೆದೊಳು ಕೂಡ ಬಾಹ್ಯ ಅನುಕೂಲತೆ ಅನೇಕ ಸಿಗಬಹುದು. ಸಂಜ್ಞಿ ಆದ ನಂತರ ಕೂಡ ಅನೇಕ ಅನುಕೂಲ ಸಿಗಬಹುದು. ಇದೆಲ್ಲ ಪ್ರಚಲಿತ. ಕೋಟ್ಯಾಧೀಶ್ವರ ಕಾರ್ ನಡೆಸ್ತಾ ಇರ್ತಾನೆ, ನಾಯಿಯ ಪರ್ಯಾಯ ಧಾರಣ ಮಾಡಿರುವಂಥದ್ದ ಅದು ಕೂತಿರ್ತಿದ್ದೀರಿ ಶೀತಲ್ಲಿ. ತಿರಿಯಂಚಕ ಕೂಡ ಅನುಕೂಲತೆ ಸಿಗ್ತಿದೆ. ಆದರೆ ಈ ಆತ್ಮ ಕಲ್ಯಾಣಕ್ಕೆ ಯೋಗ್ಯವಾದಂಥ ಜ್ಞಾನ ಮತ್ತು ಆ ಜ್ಞಾನದಲ್ಲಿ ನಿಮಿತ್ತವಾಗುವಂಥ ಚಿರವಾಣಿ ಮೊದಲಾದವುಗಳು ಸಿಗೋದ ಎಂದಾದರೂ ಒಮ್ಮೆ ತಪ್ಪೆ ಕಾಕತಾಳೀಯ ನ್ಯಾಯದ ಹಾಗೆ. ನಿನ್ನೆ ಕಾಕತಾಳೀಯ ನ್ಯಾಯ ಹೇಳಿದ್ರೆ ಆಕಸ್ಮಿಕವಾಗಿ ಸಿಕ್ಕಂತ ಇದೆ. ಸಿಗೋದು ಕಠಿಣತೆಯಿಂದ ಪ್ರಾಪ್ತ ಆಗಿದೆ ಅಂತ ಹೇಳಿ ಏನು ಹೇಳ್ತಾರೋ ಅದರ ಅರ್ಥ ನೀನೇನಾದರೂ ಕಷ್ಟ ಬಹಳ ಪಟ್ಟಿದೆ ಅದಕ್ಕೆ ಪ್ರಾಪ್ತ ಆಗಿದೆ, ಶ್ರಮ ವಹಿಸಿದೆ ಅದಕ್ಕೆ ಪ್ರಾಪ್ತ ಆಗಿದೆ, ಹೀಗೆ ಮಾತಿಲ್ಲ. ಅದು ಸಿಕ್ಕೋದನ್ನ ಸಾಧ್ಯ ಇಲ್ಲ, ಏನೋ ಸಿಕ್ಕಿಬಿಟ್ಟಿದೆ. ದೃಷ್ಟಾಂತ ಆತ್ಮಾನುಶಾಸನದೊಳಗೆ ಬರ್ತಿದೆ. ಕುರುಡ ಮನುಷ್ಯ ಚಪ್ಪಾಳೆ ತಟ್ಟತಾ ಕೂತಿರ್ತಾನೆ, ಬುರಲಿಯ ಹಕ್ಕಿ ಅವನ ಕೈಯೊಳಗೆ ಬರುವುದಂತ. ಹಾಗೇ ಇದೆ ಈ ಮನುಷ್ಯ ಭಾವನೆ. ಆದರೆ ಈ ಜೀವ ಜ್ಞಾನ ಸ್ವಭಾವಿಯಾದಂಥ ಜೀವ ಮರಣ ಹೊಂದುತ್ತಾ ಇರುವವರನ್ನ ನೋಡ್ತಾನೆ, ಅಪಘಾತಕ್ಕೀಡಾಗ್ತಾ ಇರುವಂಥವರನ್ನ ನೋಡ್ತಾನೆ, ರೋಗಗ್ರಸ್ತ ಆಗ್ತಾ ಇರುವಂಥವರನ್ನ ನೋಡ್ತಾನೆ, ಅನೇಕ ಪ್ರಕಾರದ ಅನುಕೂಲತೆ ಇರುವೆಳೆದೊಳಗೂ ಕೂಡ ತಿರಸ್ಕೃತ ಆಗ್ತಾ ಇರುವವರನ್ನ ನೋಡ್ತಾನೆ. ಆದರನೂ ಕೂಡ ಈ ಸಂಸಾರ ಅಸಾರ ಅಂಥೇಳಿ ಆಂತರ್ಯದಿಂದ ಸ್ವೀಕಾರ ಮಾಡೋದನ್ನ ಇಲ್ಲ. ಯಾವಾಗ ತನಗ ಬರ್ತಿದೆ ಆ ವೇಳೆದೊಳಗಂತೂ ಅಸಹಾಯಿಯಾಗಿ ಆಕುಲ ವ್ಯಾಕುಲತೆಯೊಳಗ ಇವನ ಜೀವನ ಪೂರ್ಣಾದ್ರೆ ಸಾಕಪ್ಪ ಅನ್ನಿಸ್ತಿದೆ. ಏನು ಬಾಳ ಈ ಬಾಳ ಯಾತಕ ಬೇಕು, ಪೂರ್ಣಾದ್ರೆ ಸಾಕು ಅನ್ನಿಸ್ತಿದೆ. ಅದರ ಜ್ಞಾನಿ ಯಾವ ಆತ್ಮ ಸಾಧಕ ಆತ್ಮಜ್ಞಾನಿ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನಾವರ್ತಿ ಇರಲಿ ಅಥವಾ ಶ್ರಾವಕ ಮುನಿ ಇರಲಿ, ಆತ್ಮಜ್ಞಾನ ಸಂಪನ್ನನಿಗೆ ಯಾವುದು ಬಿಟ್ಟು ಹೋಗಬೇಕನ್ನೂ ಅನಿಸೋದಿಲ್ಲ, ಯಾವುದು ಇರಬೇಕನ್ನೂ ಅನಿಸೋದಿಲ್ಲ. लाखों वर्षों तक जीऊं या मृत्यु आज ही आ जावे, लक्ष्मी आवे या जावे. ಬರೋ ಸಾಧ್ಯ ಇದೆ ಅಂದ್ರೆ ನಮ್ಮಲ್ಲಿ ಆ ಭಾವ ಅಂದು 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 ಬರ್ಬಹುದೇನ್ರಿ? ಬರೋ ಸಾಧ್ಯ ಅಂದ್ರೆ ಬರೋದಿಲ್ಲ, ಅದ ವಿಚಾರ ಮಾಡಿದ್ರೆ ಬರೋದಿಲ್ಲ. ಅದ ಒಳಗಿನಿಂದ ವಸ್ತು ಸ್ವರೂಪದ ಸ್ವೀಕಾರ ಪೂರ್ವಕ ಬರಬೇಕು. ಅಂದ್ರೆ ಅದಲ್ಲ ಮರಣ ಬಂದ ನಂತರ ಭಯ ಆಗ್ತಿದೇನಿಲ್ರಿ, ಆಗೋದೇನಿಲ್ಲ. ರೋಗ ಬಂದ ನಂತರ ದುಃಖ ಆಗೋದೇನಿಲ್ರಿ. ಅದರ ಸಮ್ಯಕ್ ದೃಷ್ಟಿ ಜೀವ ಭಯ ಉತ್ಪನ್ನ ಆಗ್ತಾ ಇದ್ದ ಹಾಗೆ ಭಯಪಡುವ ಕಾರಣ ಏನಿದೆ? ನಿನ್ನ ಆತ್ಮನನ್ನಂತೂ ಯಾವುದು ಸ್ಪರ್ಶ ಮಾಡೋದನ್ನೇ ಇಲ್ಲ, ತನಗೆ ತಾನು ಸಂಬೋಧನೆ ಮಾಡ್ತಾನೆ. ಇದು ವ್ಯವಹಾರ ಇದೆ, ಸಂಬೋಧನೆ ಮಾಡುವ ಮಾತಲ್ಲ. ಅಂಥ ಜ್ಞಾನ ಸಹಜವಾಗಿ ಅವನಲ್ಲೇ ವರ್ತಿಸ್ತಾ ಇರ್ತದೆ. ಯಾವುದು ಇದೆಯೋ ಅದು ಸಂಯೋಗ ಮಾತ್ರ ಇದೆ. ಆ ಸಂಯೋಗ ಏನೇ ಮಾಡಿದ್ರೂ ಕೂಡ ಉಳಿಯೋ ಸಾಧ್ಯ ಇಲ್ಲ. ಅರೆ ನಮ್ಮಲ್ಲಿ ಜ್ಞಾನ ಗುಣದ ಪರಿಣಮನೆ ಎಂಥದ್ದು ನಡೆದದ್ದು ಇದೆ ಒಳಗ, ಎಂಥದ್ದು ವಸ್ತು ಸ್ವರೂಪದಿಂದನ. ಅದರ ಸಲುವಾಗಿ ನೀನು ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಇಷ್ಟ ಅನುಕೂಲ ಇರುವೆಳೆದೊಳಗೆ ತಾನಾಗೇನ ವಸ್ತು ಸ್ವರೂಪದಿಂದನ ಅದು ಪ್ರಗಟ ಇದೆ. ಏನ ಜ್ಞಾನ ಹೇಗೆ ಪ್ರಗಟ ಇದೆ? ಅನಾದಿ ಕಾಲದಿಂದ ಯಾವುದರ ಅನುಭವ ಮಾಡಿಲ್ಲವೋ ಅಂಥ ಆತ್ಮನ ಶುದ್ಧ ಸ್ವರೂಪವನ್ನ ಅನುಭವ ಮಾಡುವ ಸಾಮರ್ಥ್ಯದಿಂದ ಪರಿಣಮನ ಮಾಡ್ತಾ ಇದೆ. ಒಳಗಡೆ ತುಂಬಿದ್ದು ಇದೆ ಸಾಮರ್ಥ್ಯ, ತುಂಬಿದ್ದು ಇದೆ ಸಾಮರ್ಥ್ಯ. ಸ್ವಭಾವ ಸಾಮರ್ಥ್ಯ 2 ಪ್ರಕಾರ. ಒಂದು ದ್ರವ್ಯ ಸ್ವಭಾವ ಸಾಮರ್ಥ್ಯ, ಒಂದು ಪರ್ಯಾಯ ಸ್ವಭಾವ ಸಾಮರ್ಥ್ಯ. ದ್ರವ್ಯ ಸ್ವಭಾವ ಸಾಮರ್ಥ್ಯ ಭವ್ಯ ಅಭವ್ಯ ನಿಗೋಧದಿಂದ ಸಿದ್ಧಾವಸ್ಥೆಯವರೆಗಿನ ಸಮಸ್ತ ಜೀವರುಗಳಲ್ಲಿ ಸಮಾನ ಇದೆ. ಆದರೆ ಪರ್ಯಾಯ ಸ್ವಭಾವದ ಸಾಮರ್ಥ್ಯ
ಈ ಸಂಸಾರ ರಾಶಿಯಿಂದ ಬೇರೆ ಆಗುವಂಥ ಒಂದು ಯೋಗ್ಯ ಪರ್ಯಾಯ ಸಾಮರ್ಥ್ಯ ಸಮನಸ್ಕ ಅವಸ್ಥೆಯೊಳಗನಗಿದೆ. ಅದನ್ನೇ ಪ್ರಭು ಆಗಮದ ತುಂಬೆಲ್ಲ ಕ್ಷಯೋಕ್ಷಮ ಜ್ಞಾನ ಕ್ಷಯೋಕ್ಷಮ ಜ್ಞಾನ ಅಂತ. ಅದನ್ನೇ ಅಪ್ಪಾಜಿ ಪುನಃ ಪುನಃ ಹೇಳಿದರು. ತತ್ವದ ನಿರ್ಣಯ ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪಪೂರ್ವಕ ಆದ್ರೆ ಸಾಕು. ಅನುಭೂತಿ ಆಗಲಿಲ್ಲ ಅಂತಂದ್ರೂ ಕೂಡ ಆ ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪಪೂರ್ವಕ ಏನು ನಿರ್ಣಯ ಆಗಿದೆ, ಆ ವಿಕಲ್ಪ ನಿಯಮದಿಂದ ನಿರ್ವಿಕಲ್ಪ ಅನುಭೂತಿಗೆ ಕಾರಣ ಆಗ್ತಿದೆ. ಅದಕ್ಕೆ ಯಾವುದಕ್ಕೆ ಕಾರಣ ಆಗ್ತಿದೆಯಲ್ಲ ಅದಕ್ಕೆ ವಿಕಲ್ಪಪೂರ್ವಕ ನಿರ್ಣಯ. ಯಾವುದು ಭವ ಕಳೆದ ಮೇಲೆ ಬಿಟ್ಟು ಹೋಗ್ತಿದೆಯಲ್ಲ ಅದು ವಿಕಲ್ಪಪೂರ್ವಕ ನಿರ್ಣಯ. ನಿರ್ವಿಕಲ್ಪ ಅನುಭೂತಿಗೆ ಯಾವುದಕ್ಕೆ ಕಾರಣ ಆಗ್ತಿದೆಯೋ ನಮ್ಮ ಜೀವನದೊಳಗೆ ಅನೇಕ 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 ದೃಷ್ಟಾಂತಗಳು ಸಿಗ್ತವೆ. ಆದರೆ ನಾವು ನೋಡುವುದಿಲ್ಲ, ಹೋಲಿಸಿ ನೋಡುವುದಿಲ್ಲ. ನಮ್ಗೆ ಕಲ್ಯಾಣದ ಅಭಿಲಾಷೆ ಇಲ್ಲ. ನಮಗೆ ಅಜ್ಞಾನಿ ಜನರೊಳಗ ಒಂದಿಷ್ಟು ಎತ್ತರವಾಗಿ ಕಾಣಿಸಿಕೊಳ್ಳುವ ಪ್ರಯತ್ನ ಇದೆ. ಸಾಮಾನ್ಯವಾಗಿ ಎಲ್ಲ ವಿಕಲ್ಪ ಇದ್ದೇ ಇರ್ತಾವೆ. ವಿಕಲ್ಪ ಇದ್ದೇ ಇರ್ತಾವೆ. ಆದ್ರೆ ಸವಿಕಲ್ಪ ಉಳಿಬೇಕು ಅಥವಾ ಸವಿಕಲ್ಪ ಮುಕ್ತತೆ ಅಂತ ವಿಕಲ್ಪ ಯಾವ ನಿರ್ವಿಕಲ್ಪಕರೇ ನಿರ್ವಿಕಲ್ಪ ಅನುಭೂತಿಗೆ ಯಾವುದು ಒಯ್ದು ತಲುಪಿಸ್ತಿದೆಯೋ ಅದನ್ನೇ ವಿಕಲ್ಪ ಅಂತಾರೋ. ಆ ವಿಕಲ್ಪ ಯಾವುದರದ ಅಂದ್ರೆ ತತ್ವದ ನಿರ್ಣಯ. ತತ್ವದ ನಿರ್ಣಯ ಆಗಿರುವಂತಹ ಜೀವಕ್ಕ ತತ್ವದ ಅನುಭವ ಆಗೋದೇನಿಲ್ರಿ. ಅನುಭವ ಆಗೋದರಲ್ಲಿ ಯಾವುದ ಕಾರಣ ಇದೆಯೋ ಅದನ್ನೇ ನಿರ್ಣಯ ಅಂತಾರೆ. ಅದನ್ನೇ ವಿಕಲ್ಪಪೂರ್ವಕ ತತ್ವದ ಸ್ವೀಕಾರ. ವಿಕಲ್ಪ ನೋಡ್ರಿ, ಮಾತು ಹೀಗಿದೆ ಅಣ್ಣ. ಈ ಜೀವಕ್ಕ ಪರದ್ರವ್ಯದೊಳಗ ಎಷ್ಟು ರುಚಿ ಇದೆ ಅಂತಂದ್ರೆ, ಪರದ್ರವ್ಯದ ಸಂಯೋಗ ಅಸಂಖ್ಯ ಕಾಲದವರೆಗೆ ಬಿಟ್ಟು ಹೋದ್ರೂ ಕೂಡ ಮತ್ತೆ ಪುನಃ ಅಂಥದ್ದು ಸಂಯೋಗ ಆಯಿತು ಅಂತಂದ್ರೆ ಅದರೊಳಗೆ ನನ್ನತನವನ್ನು ಮನ್ನಿಸುವಂಥ, ಕರ್ತೃತ್ವ ಮನ್ನಿಸುವಂಥ ಗಾಢವಾದ ಸಂಸ್ಕಾರ. ಅಂಥೇಳಿನ ಜೀವ ಭವದಿಂದ ಭವಕ್ಕೆ ಯಾಕೆ ಹೋಗ್ತಾನೋ ಅಂತಂದ್ರೆ ಅದರದೇ ಅನ್ವೇಷಣೆ ಮಾಡಿ ಹೋಗ್ತಾನ್ರಿ. ಯಾವ ಐಂದ್ರಿಯ ಸುಖ, ಪರದ್ರವ್ಯಾಶ್ರಿತ ಸುಖ ಇದೆಯಲ್ಲ, ವಿಷಯಾಶ್ರಿತ ಸುಖ ಇದೆಯಲ್ಲ, ಅದನ್ನೇ ಹುಡುಕಿಕೊಂಡು ಹೋಗ್ತಾನೆ. ಅಂತರ್ಮುಖ ಪುರುಷಾರ್ಥದಿಂದ ಈ ತತ್ವದ ಮಾತುಗಳನ್ನು ತಿಳಿಯುವಂತಹ ಉದ್ಯಮ ಮಾಡುವುದು, ಅದನ್ನೇ ಹುಡುಕಿಕೊಂಡು ಯಾವ ಪ್ರಕಾರ ರಶ್ ಇರುವಂಥ ಬಸ್ಸಿನೊಳಗ ಯಾವುದೋ ಒಂದು ಬೆಲೆ ಬಾಳುವ ಅಥವಾ ನಾಶ ಆಗುವಂಥ ವಸ್ತು ಇರ್ತಿದೆ. ಕೈ ಚೀಲದೊಳಗ ಹಣ್ಣು ಬಾಳೆಹಣ್ಣು ಇಟ್ಕೊಳ್ಳೋದು ರಶ್ ಇದೆ ರೀ. ಅದನ್ನು ಸಂಭಾಳಿಸಿ ಕೆಳಗೆ ಇಳಿಯುವುದೊಳಗ ಶರ್ಟ್ ಹರಿದು ಹೋಗ್ತಿದೆ. ಆದ್ರೂ ಕೂಡ ಅದು ಕೆಡದಿದ್ರೆ ಅವನಿಗೆ ಸಂತೋಷ. ಆ ಸಮಯದೊಳಗ್ರೆ ಆ ಶರ್ಟ್ ಹರಿದದ್ದು ಸಲುವಾಗಿ ದುಃಖ ಆಗೋದಿಲ್ಲ, ಹೀಗೆ ಮಾತಿಲ್ಲ, ಅದು ನಂತರದ ಮಾತಿದೆ. ಆದ್ರೆ ಅದರ ರಕ್ಷಣೆಯ ಸಲುವಾಗಿ ಅಷ್ಟೆಲ್ಲ ಸಮರ್ಪಣೆ ಮಾಡ್ತಾನೆ. ಅದೇ ರೀತಿ ಈ ಭವದಿಂದ ಇನ್ನೊಂದು ಭವಕ್ಕೆ ಹೋಗುವ ವೇಳೆದೊಳಗೆ ಭೋಗ ಭಾವವನ್ನ ಅಷ್ಟ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳನ. 4 ಭವ 10 ಭವ ಕಳೆದ ನಂತರ ಮತ್ತಂಥದ್ದು ಭೋಗ ಸಿಕ್ಕ ಮೇಲೆ ಇವು ಎಂದೂ ಸಿಕ್ಕಿಲ್ಲೇನೋ ಅನ್ನೋ ಹಾಗೆ ಅದರೊಳಗ ಮುಗ್ಗರಿಸಿ ಬೀಳ್ತಾನೆ. ದೃಷ್ಟಾಂತಗಳು ನಮ್ಮ ಜೀವನದಲ್ಲಿ ನಾವೇ ಅದೇವ್ರಿ. ನಮ್ಮ ಪರಿಣಾಮಗಳ ಅನ್ವೇಷಣೆ ಸಂಶೋಧನೆ ಮಾಡಿದ್ದೇ ಆದ್ರೆ ನಮ್ಮ ಪರಿಣಾಮಗಳಲ್ಲಿ ಚತುರ್ಗತಿಗಳ 84 ಲಕ್ಷ ಜನ್ಮಸ್ಥಾನಗಳ ಅನೇಕ ಪ್ರಕಾರದ ಪರಾಧೀನತೆ, ಅನೇಕ ಪ್ರಕಾರದ ಅಧಿಕಾರ, ಅನೇಕ ಪ್ರಕಾರದ ಕ್ರೋಧಾದಿ ಕಷಾಯಗಳ
ಅವುಗಳಿಗೆ ಸ್ಥಾನ ಮಾನ ಸಿಗುವಂಥವ ಎಲ್ಲ ನಮ್ಮ ಪರಿಣಾಮದೊಳಗೆ ಈ ಸಮಯದೊಳಗೆ ವಿದ್ಯಮಾನ. ಅದಕ್ಕೆ ಆ ಗೊತ್ತು ಮಾಡಿಕೊಳ್ಳೋದನ್ನ ಪುರುಷಾರ್ಥ ಇದೆ ಅಲ್ಲ, ಗೊತ್ತು ಮಾಡಿಕೊಳ್ಳೋದನ್ನ ಪುರುಷಾರ್ಥ. ನಮಗೆ ಹೊರಗಿಂದೆಲ್ಲ ಗೊತ್ತಾಗ್ತಿದೆ, ಇನ್ನೊಬ್ಬರ ಮನುಷ್ಯನೊಳಗೆ ಏನಿದೆ ಗೊತ್ತಾಗ್ತಿದೆ. ಯಾಕೆ? ಗೊತ್ತು ಮಾಡ್ಕೊಳ್ಳೋ ರುಚಿ ಇದೆ ರೀ. ಏನಂದ್ರು ಅಂದ್ರೆ ನಾವು ಮಾತಿನ ಅಭಿಪ್ರಾಯ ಈಗ ಅಂಥೇಳಿ ಗೊತ್ತು ಮಾಡ್ಕೊಳ್ತೇವ್ರಿ. ಆದ್ರೆ ಒಳಗೆ ಏನಿದೆ ಪ್ರಗಟ ಇದೆ ಅಲ್ಲ. ಶುದ್ಧ ಭಾವ ಗೊತ್ತಾಗದಿದ್ರೆ ಇರಲಿ, ಶುದ್ಧ ಸ್ವರೂಪ ಗೊತ್ತಾಗದಿದ್ರೆ ಇರಲಿ, ಅದು ಗೊತ್ತಾಗಬೇಕಾದ್ರೆ ಪರ್ಯಾಯದೊಳಗೆ ಯಾವ ಅಶುದ್ಧತೆ ನನಗೆ ಬಾಧಾ ಮಾಡ್ತಾ ಇದೆ ಅದರೇ ಗೊತ್ತಾಗಬೇಕಲ್ಲ. ಯಾವ ವಿಕಾರ ನನ್ನನ್ನ ಗೋಳಾಡಿಸ್ತಾ ಇದೆ, ನನ್ನ ಸತ್ವವನ್ನ ಸರ್ವಾಂಶ ರೂಪದಿಂದ ನಷ್ಟ ಮಾಡ್ತಾ ಇದೆ ಅದರೇ ಗೊತ್ತಾಗಬೇಕಲ್ಲ. ಅದು ಗೊತ್ತಾದ ನಂತರ ಅದು ಗೊತ್ತಾದ ನಂತರ ಇವನಿಗೆ ಆಮೇಲೆ ಗೊತ್ತಾಗೋದ ತ್ರಿಕಾಲ ಒಂದು ಶುದ್ಧ ಧಾರ ಇದೆ ಅಲ್ಲ. ಅದು ಗೊತ್ತಾಯಿತು ಅಂತಂದ್ರೆ ಇದು ನಿಯಮದಿಂದ ಬಿಟ್ಟು ಹೋಗ್ತಿದೆ, ಅದು ನಿಯಮದಿಂದ ಅವಂದಾಗ್ತಿದೆ. ಎಲ್ಲ ಇರೋದು ನನ್ನಲ್ಲೇನ. ದೋಷ, ಚತುರ್ಗತಿ, ಸಂಸಾರ, ದುಃಖ ಬಂದ ಸತ್ತರ ಕೂಡಿ ಏನು ಮೋಹನೀಯದ ಉತ್ಕೃಷ್ಟ ಸ್ಥಿತಿ ಬಂದು ಹೇಳಿದ್ರು. ಅದಕ್ಕೆಲ್ಲ ಕಾರಣ ಇಲ್ಲೇ ಇರೋದ, ಮತ್ತು ಅದರದೆಲ್ಲ ಪರಿಹಾರ ಕೂಡ ಇದೆ. ನಾವು ಅದರ ಕಾರಣವನ್ನು ಹೊರ ಹುಡುಕ್ತಾ ಇದ್ದೇವೆ, ಅದರ ಪರಿಹಾರದ ಉಪಾಯವನ್ನು ಹೊರ ಹುಡುಕ್ತಾ. ಮಂದಿರದೊಳಗೆ ಏನಿಲ್ಲ, ಸಿದ್ಧಕ್ಷೇತ್ರದೊಳಗೆ ಏನಿಲ್ಲ, ಗ್ರಂಥದೊಳಗೆ ಏನಿಲ್ಲ. ರತ್ನಾಕರ ವರ್ಣನೆ ಪುಸ್ತಕವನ್ನು ಓದುತ್ತಿರಲಿ, ಪುಸ್ತಕದ ಓಲೆಯೊಳಗಿನ ಆತ್ಮನೇ ಬರೀ. ಪುಸ್ತಕ ಪೇಳುವುದು ನಿನ್ನಲ್ಲಿರುವ ಆತ್ಮನನ್ನು ನೋಡೆಂದು ಅದನ್ನು ನೋಡೋ ಪ್ರಯತ್ನ ಮಾಡುವುದಿಲ್ಲ. ಇದನ್ನೇ ಓದೋದ ಓದಲಿ. ಅದು ಎಲ್ಲಿಯವರೆಗೆ ನೋಡುವಂಥ ಪುರುಷಾರ್ಥ ಜಾಗೃತ ಆಗುವುದಿಲ್ಲ ಅಲ್ಲಿಯವರೆಗೆ ಓದಲಿ. ಆದರೆ ಆ ಓದುವುದೇ ತನ್ನ ಕರ್ತವ್ಯ ಅಂಥೇಳಿ ನಂಬಿದ ಅಂತಂದ್ರೆ ಅದರಲ್ಲಿ ಅವ ನಿಯಮದಿಂದ ಗಳಿಸಬೇಕಾದದ್ದನ್ನಂತೂ ಗಳಿಸಲಿಲ್ಲ, ಇದ್ದದ್ದನ್ನು ಕಳ್ಕೊಂಡ. ಹೀಗಾಗ್ತಿದೆ. ಅದು ಆಗಬಾರ್ದು. ಆದರೆ ನಮ್ಮ ಜ್ಞಾನ ಸಾಮರ್ಥ್ಯವನ್ನು ನಾವು ಗುರುತಿಸಿಕೊಳ್ಳೋದು.